ಅಫ್ಘಾನಿಸ್ತಾನದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ ಅಂತ ಸಪರೇಟ್ ಆಗಿ ಬೇರೆ ಹೇಳಬೇಕಾಗಿಲ್ಲ. ತಾಲಿಬಾನಿಗಳು ಅಂದ್ರೇನೆ ಅರಾಜಕತೆ, ಅವರದ್ದೇ ನಿಯಮ, ಅವರದ್ದೇ ರೂಲ್ಸು, ಅವರದ್ದೇ ಅಟ್ಟಹಾಸ, ವಿಕೃತ ಅಟ್ಟಹಾಸವನ್ನು ಮೆರಿತಾ ಇದ್ದಾರೆ ಇಡೀ ಅಫ್ಘಾನಿಸ್ತಾನದಲ್ಲಿ. ಹಾಗಾಗಿ ಅರಾಜಕತೆ ತಾಂಡವವಾಡ್ತಾ ಇದೆ ಅಫ್ಘಾನಿಸ್ತಾನದ ದೇಶದಲ್ಲಿ. ಇಡೀ ಅಫ್ಘಾನಿಸ್ತಾನವನ್ನು ತಾಲಿಬಾನ್ ವಶಪಡಿಸಿಕೊಂಡ ಮೇಲೆ ಹೇಳ್ತಾರಲ್ಲ, ಉಗ್ರಗಾಮಿಗಳ ಕೈಗೆ ಇಡೀ ದೇಶ ಸಿಕ್ಕಾಕೊಂಡು ಬಿಟ್ಟರೆ ಏನೆಲ್ಲ ಅವಾಂತರಗಳಾಗಬಹುದು ಅವೆಲ್ಲವೂ ಕೂಡ ಅಫ್ಘಾನಿಸ್ತಾನದಲ್ಲಿ ಆಗ್ತಾ ಇದೆ. ವಿಶೇಷವಾಗಿ ಮಹಿಳೆಯರು, ಅದರಲ್ಲೂ ಯುವತಿಯರು ಬಹಳ ಸಂಕಷ್ಟಕ್ಕೆ ಈಡಾಗ್ತಾ ಇದ್ದಾರೆ. ಅಫ್ಘಾನಿಸ್ತಾನದ ಈ ಉಗ್ರಗಾಮಿಗಳನ್ನು ಮದುವೆಯಾಗಿ ಅಂತ ಬಲವಂತಪಡಿಸ್ತಾ ಇದ್ದಾರೆ. ಯಾರಾದರೂ ಯಾವುದೇ ಮಹಿಳೆಯ ಕಾಲು ಕಂಡ್ರೆ, ಪಾದರಕ್ಷೆ ಕಂಡ್ರೆ ಕಂಡಲ್ಲೇ ಗುಂಡು ಹಾರಿಸ್ತಕ್ಕಂಥ ಕೆಲಸವನ್ನು ಕೂಡ ಇದೇ ಅಫ್ಘಾನ್ನಲ್ಲಿರ್ತಕ್ಕಂತಹ ತಾಲಿಬಾನ್ ಉಗ್ರಗಾಮಿಗಳು ಮಾಡ್ತಾ ಇದ್ದಾರೆ. ಕಠೋರವಾಗಿರುವ ನಿಯಮಗಳು ಜಾರಿಗೆ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವುದಾದ್ರೂ ಹೆಂಗಸು ಗಂಡಸಿನ ರಕ್ಷಣೆ ಇಲ್ಲದೆ ಒಂದು ಮಾರ್ಕೆಟ್ಗೋ ಬೇರೆ ಪ್ರದೇಶಕ್ಕೂ ಹೋದರೆ ಸಾಕು ಅಂತ ಮಹಿಳೆಯನ್ನ ಕರ್ಕೊಂಡು ಬಂದು ಮನಸ್ಸೋ ಇಚ್ಛೆ ಗುಂಡು ಹಾರಿಸಿಕೊಳ್ತಾ ಇದ್ದಾರೆ. ಇದರ ಮಧ್ಯೆ ಎಲ್ಲವೆಂದರೆ ಎಲ್ಲವೂ ಕೂಡ ಇದೀಗ ತಾಲಿಬಾನಿಗಳ ವಶವಾಗಿದೆ. ಹಾಗಾದರೆ ಅಫ್ಘಾನಿಸ್ತಾನದ ಮುಂದಿನ ಕಥೆ ಏನು? ಅಫ್ಘಾನಿಸ್ತಾನದ ಅಕ್ಕಪಕ್ಕದ ದೇಶಗಳ ಕಥೆ ಏನು? 20 ವರ್ಷಗಳ ಬಳಿಕ ಮತ್ತೆ ರಾಕ್ಷಸ ಸ್ವರೂಪವನ್ನ ಈ ಅಫ್ಘಾನಿಸ್ತಾನ ಪಡೆದುಕೊಳ್ತಾ ಇದೆ. ಜೈಲುಗಳಲ್ಲಿದ್ದಂತಹ 5,000ಕ್ಕಿಂತ ಹೆಚ್ಚಿನ ಉಗ್ರ ರಿಲೀಸ್. ಎಲ್ಲ ಅವ್ರ ಕಡೆಯವರೇ ಅಲ್ವಾ, ಬಂಧು ಬಾಂಧವರೆಲ್ಲ ಇರ್ತಾರಲ್ಲ, ಅವರೆಲ್ಲರನ್ನೂ ಕೂಡ ಇವರೇ ಹೋಗೋದು, ಜೈಲು ಮುಂದೆ ಹೋಗೋದು, ಬಿಡುಗಡೆ ಮಾಡೋದು, ಅವ್ರ ಕೈ ಗನ್ ಕೊಡೋದು, ಮುಗಿತಲ್ಲ. ರಾಕೆಟ್ ಲಾಂಚರ್ ಬೇಕಾದರೂ ಕೊಡ್ತಾರೆ, ಗನ್ ಬೇಕಾದರೂ ಕೊಡ್ತಾರೆ, ಏನು ಬೇಕಾದರೂ ಮಾಡ್ತಾರೆ. ಇದರ ಮಧ್ಯ ಡೆಮಾಕ್ರೆಟ್ ರೂಲ್ ಅಮೆರಿಕದಲ್ಲಿದೆ. ಇದರ ಮುಖ್ಯಸ್ಥರಾಗಿ ಅಮೆರಿಕದ ಮುಖ್ಯಸ್ಥರಾಗಿ ಜೋ ಬೈಡನ್ ಇದಾರಲ್ಲ, ಅಲ್ಲಿ ಅವ್ರು ಹೇಳ್ತಾರೆ 20 ವರ್ಷಗಳ ಕಾಲ ಅಫ್ಘಾನಿಸ್ತಾನದಲ್ಲಿ ಒಂದು ನಾಗರಿಕತೆ ನೆಲೆಸುವಂತೆ, ಪ್ರಜಾಪ್ರಭುತ್ವ ನೆಲೆಸುವಂತೆ ಮಾಡಲಾಗಿತ್ತು. ಆದರೆ ಏಕಾಏಕಿಯಾಗಿ ಇದೇ ಅಫ್ಘಾನಿಸ್ತಾನದಿಂದ ಹಂತ ಹಂತವಾಗಿ ಅಮೆರಿಕ ತನ್ನ ಸೈನಿಕರನ್ನ ವಾಪಸ್ ಕರೆಸಿಕೊಳ್ಳಿಕ್ಕೆ ಶುರು ಮಾಡುತ್ತೆ. ಈ ಬೆಳವಣಿಗೆ ಬೆನ್ನಲ್ಲೇ ಉಗ್ರರಿಗೆ ಅದು ರತ್ನಗಂಬಳಿ ಹಾಕ್ತಂತಾಗುತ್ತೆ. ಈ ಕಾರಣಕ್ಕೆ ಈ ದೇಶದಲ್ಲಿ ಇರಬಾರ್ದಾ ಅಂತ ಹೇಳಿ ಜನ ಒದ್ದಾಡ್ತಾ ಇದ್ದಾರೆ. ATMಗಳ ಮುಂದೆ ಸಾಲು ತುಂಬ ದೊಡ್ಡ ಸಾಲಿದೆ. ನೋಡಿದ್ರೆ ATM ಹಣ ಬರ್ತಾ ಇಲ್ಲ. ಇದ್ದ ಹಣ ತೆಗೆದುಕೊಂಡು ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡ್ರು ಕೂಡ ATMಗಳಲ್ಲಿ ಹಣ ಇಲ್ಲ. ಹಾಗಾಗಿ ಜನ ಎಲ್ಲಿ ಹೋಗ್ತಾರೆ ಈಗ ಅಂತ ಒಂದು ಪ್ರಶ್ನೆ ಇದೆ. ನುಗ್ಗಲು ನೀವು ಏರ್ಪೋರ್ಟ್ ನೋಡಿಬಿಟ್ರೆ, ಕಾಬೂಲ್ ಏರ್ಪೋರ್ಟಲ್ಲಿ ನಿಮ್ಮ ಕಣ್ಣಿಗೆ ರಾಚುತ್ತೆ ಅದು. ಆ ಒಂದು ಇಡೀ ಏರ್ಪೋರ್ಟಲ್ಲಿ ಒಂದು ವಿಮಾನ ಕಿಕ್ಕಿರಿದು ತುಂಬುವಂತೆ ವಿಮಾನದಲ್ಲಿ ಒಬ್ರಿಗೊಂದು ಸೀಟ್ ಅಂತ ಇರುತ್ತೆ, ಸೀಟ್ ಬೆಲ್ಟ್ ಅಂತ ಇರುತ್ತೆ, ಅಲ್ಲೆಲ್ಲ ನಿಂತ್ಕೊಂಡು ಹೋಗುವಂಥಕ್ಕೆ ಅವಕಾಶ ಇಲ್ಲ. ಆದರೆ ಇಲ್ಲಿ ನೀವು ನೋಡಿಬಿಟ್ರೆ ಒಂದೊಂದು ವಿಮಾನದಲ್ಲಿಯೂ ಕೂಡ ಈ ಜೇನುಗೂಡಿಗೆ ಜೇನು ಹುಳಗಳು ಮುತ್ತಿಗೆ ಹಾಕಿರ್ತಾವಲ್ವಾ, ಆ ರೀತಿ ದೃಶ್ಯಾವಳಿ ನೋಡ್ತಾ ಇದ್ದೀವಿ. ಇದೇನು ರೈಲಾ, ಬಸ್ಸಾ, ಏನಪ್ಪ ಇದು ಅಂತ ನಿಮಗೆ ಆಶ್ಚರ್ಯ ಆಗಿಬಿಡುತ್ತೆ. ಅಷ್ಟರ ಮಟ್ಟಿಗೆ ಜನಜಂಗುಳಿಯಲ್ಲಿ ನೆರೆದಿದೆ. ಅಧಿಕಾರವನ್ನು ಹಸ್ತಾಂತರ ಮಾಡಿಕೊಳ್ಳಿ ಅಂತ ಹೇಳಿ ಆಗಲೇ ಅಫ್ಘಾನಿಸ್ತಾನವನ್ನು ಅಲ್ಲಿನ ಮುಖ್ಯಸ್ಥರಾಗಿದ್ದಂತಹ ಅಶ್ರಫ್ ಘನಿ ತೊರೆದಾಯಿತು. ದಿಕ್ಕೇ ಕಾಣ್ತಾ ಇಲ್ಲ ಇಡೀ ಅಫ್ಘಾನಿಸ್ತಾನದ ನಾಗರಿಕರಿಗೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಥ ಕೆಲಸ ಮಾಡಿಬಿಟ್ಟಿಯಪ್ಪ ನೀನು ಘನಿ ಅಂತೇಳಿ ಇಡೀ ಅಫ್ಘಾನ್ನ ನಾಗರಿಕರು ಶಾಪ ಹಾಕ್ತಾ ಇದ್ದಾರೆ. ಕರ್ನಲ್ ದಿನೇಶ್ ಮುದ್ರಿ ಅವರು ಇದ್ದಾರೆ ನಮ್ಮೊಂದಿಗೆ ಇದ್ರ ಬಗ್ಗೆ ಮಾತನಾಡಲಿಕ್ಕೆ. ದಿನೇಶ್ ಮುದ್ರಿ ಸರ್, ನಮಸ್ತೆ. ನಮಸ್ಕಾರ ರಮಾಕಾಂತ್ ಅವರೇ. ಒಂದು ಇಡೀ ದೇಶ ಉಗ್ರಗಾಮಿಗಳ ಕೈಗೆ, ಕಳ್ಳಕಾಕರ ಕೈಗೆ, ದರೋಡೆಕೋರರ ಕೈಗೆ, ಮತಾಂಧರ ಕೈಗೆ, ಅವ್ರ ಕೈನಲ್ಲಿ ಗನ್ಗಳು ಇದ್ದುಬಿಟ್ರೆ ಅಂಥವ್ರ ಕೈಗೆ ಸಿಕ್ಕಾಕೊಂಡ್ರೆ ಏನೇನಾಗಬಹುದು ಅನ್ನೋದಕ್ಕೆ ಕಣ್ಣಾರೆ ನೋಡ್ತಾ ಇದ್ದೀವಿ. ಬಹುಶಃ ಒಂದು ಜನ್ರೇಷನ್, ಒಂದು ವೋಟ್ ಮಾಡಲಿಕ್ಕೆ ಪವರ್ ಪಡೆಯುವಂಥ ಜನ್ರೇಷನ್ 18 ವರ್ಷ ಇರುತ್ತಲ್ಲ, ಆ ಜನ್ರೇಷನ್ ಪ್ರತ್ಯಕ್ಷ ಸಾಕ್ಷಿಯಾಗಿ ನೋಡಿರಲಾರ್ದೇನೋ. ಏನು ಸರಿ ಅಟ್ಟಹಾಸ ಅಫ್ಘಾನಿಸ್ತಾನದಲ್ಲಿ ಅಂತ ನೋಡಿ, ಎಷ್ಟೊಂದು ಚೇಂಜ್ ಆಗ್ಬಿಡ್ತು. ಲಾಸ್ಟ್ 200 ಇತಿಹಾಸ ನೀವು ಅಫ್ಘಾನಿಸ್ತಾನ ನೋಡಿದ್ರೆ ಯಾವಾಗ್ಲೂ ಟರ್ಮಾನ್ ಎಲ್ಲಾನೇ ಇತ್ತು. ಅದು ಕರೆಕ್ಟ್. 1979 ಅಲ್ಲಿ ಫಸ್ಟ್ ಟೈಮ್ ಬ್ರೇಕ್ ಆಯ್ತು. ಇನ್ನು ರೀಸೆಂಟ್ ಪಾಸ್ ಅಲ್ಲಿ ಹೇಳ್ತೀನಿ, 2000 ಅಲ್ಲಿ ಸೆಕೆಂಡ್ ಟೈಮ್ ಬ್ರೇಕ್ ಆಯ್ತು. ಈಗ 2021 ಅಲ್ಲಿ 20 ವರ್ಷ ಆದ್ಮೇಲೆ ಮತ್ತೆ ಥರ್ಡ್ ಟೈಮ್ ಬ್ರೇಕ್ ಆಗ್ತಾ ಇದೆ ಫಾರಿನ್ ಫೋರ್ಸಸ್ಗೋಸ್ಕರ. ಸೊ ಅಮೆರಿಕನ್ಸ್ ಬಂದ್ರು, ಅಲ್ಲಿ ಬಂದು ಈಗೇನಾಯ್ತು ಒಂದು 20 ಇಯರ್ಸ್ ಹೊಸ ಜನರೇಷನ್ ಬಂತು. ಎವ್ರಿಥಿಂಗ್ ಹ್ಯಾಸ್ ಇಂಪ್ರೂವ್ಡ್. ನೋಡ್ಬೇಕು ಅಂತಂದ್ರೆ ಈಗ ಅಫ್ಘಾನಿಸ್ತಾನ್ ಅಲ್ಲಿ ಅಮೆರಿಕನ್ ಕಲ್ಚರ್ ಹೆಚ್ಚು ಕಡಿಮೆ ಬರ್ತಾ ಇತ್ತು. ಕಾಬೂಲ್ ಅಲ್ಲಿ ಇದ್ದೇ ಇತ್ತು. ಅದು ಸುತ್ತಮುತ್ತಲೂ ಕ್ರೀಡಾ ಲೋಕದಲ್ಲಿ ಸರ್ ಆ ದೇಶದ ಪ್ರತಿಭೆಗಳು ಮಿಂಚಲಿಕ್ಕೆ ಶುರು ಮಾಡಿದ್ರು. ಕ್ರಿಕೆಟ್ ಆಡ್ತಾ ಇದ್ರು ಸರ್ ಹುಡುಗರು, ಚಂದ ಕ್ರಿಕೆಟ್ ಆಡ್ತಾರೆ ಅವರು, ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಬ್ಯಾಟಿಂಗ್ ಮಾಡ್ತಾರೆ ಸರ್. ಅಂತ ದೇಶ ಮತ್ತೆ ಉಗ್ರಗಾಮಿ ಕೈ ಸಿಕ್ಕಾಕೊಂಡ್ಬಿಟ್ಟಿದ್ಯಲ್ಲ ಅಂತ ಹೊಟ್ಟೆ ಉರಿಯುತ್ತೆ ಸರ್ ಇದು. ತುಂಬಾ ಹೊಟ್ಟೆ ಉರಿಯುತ್ತೆ. ಈಗ 20, 25, 30 ವರ್ಷದ ಯುವಕರು ಏನಿದ್ರು ಅಂತಂದ್ರೆ ಅವ್ರು ಎಲ್ಲಾರು ಹೊಸ ಕಲ್ಚರ್ ನೋಡಿದ್ರು ಇದನ್ನ. ಸೊ ಬಟ್ ದೆನ್ ಏನಾಗ್ಬಿಟ್ಟಿದ್ರು ಅಂತಂದ್ರೆ ಈಗ ಮತ್ತೆ ದೇ ಗೋ ಬ್ಯಾಕ್ ಟು ದಟ್ ವರ್ಸ್ಟ್ ಸಿಚುವೇಶನ್. ಯಾವಾಗ ಈ ತಾಲಿಬಾನ್ ಮುಜಾಹಿದ್ದೀನ್ಸ್ ಕಂಟ್ರೋಲ್ ಮಾಡಕ್ ಶುರು ಮಾಡ್ತಾರೆ,
ಮತ್ತೆ that they will go back to that gun culture ಅಂತ ಅನ್ಸುತ್ತೆ. So 4 crore population is in danger today. It will Okay. become another Syria, I suppose. So implications not only for Saudi Arabia, not only for Sir, UAE. should we not blame only America? Should we blame America? ಈಗ ಏನು ಅಂತಂದ್ರೆ ನೋಡಿ, ಎಲ್ಲಾ ಕಂಟ್ರೀಸ್ ದೇ ಆಲ್ ಆಪರೇಟ್ ಫ್ರಮ್ ದೇರ್ ಓನ್ ನ್ಯಾಷನಲ್ ಆಬ್ಜೆಕ್ಟಿವ್ಸ್, ನ್ಯಾಷನಲ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಹಾ. ಸೊ ಯು ಕಾಂಟ್ ಬ್ಲೇಮ್ ದೆಮ್. ಯಾಕೆಂತಂದ್ರೆ ಯಾಕಂದ್ರೆ ಅವ್ರು ಒಂದು 20 ವರ್ಷ ಕೈ ಸುಟ್ಕೊಂಡಿದ್ದಾರೆ ಅಲ್ಲಿ ಇದ್ಕೊಂಡು. ಬೇರೆ ಯಾವ ಕಂಟ್ರೀಸು UN ಪೀಸ್ ಕೀಪಿಂಗ್ ಫೋರ್ಸ್ ಆಗ್ಲಿ ಅದನ್ನ ರಿಪ್ಲೇಸ್ ಮಾಡಕ್ಕೆ ಅಮೆರಿಕನ್ಸ್ ರಿಕ್ವೆಸ್ಟೆಡ್ ಇಂಡಿಯನ್ಸ್ ಟು ಸೆಂಡ್ ದಿ ಫೋರ್ಸಸ್ ಇನ್ಸೈಡ್ ಅಫ್ಘಾನಿಸ್ತಾನ್, ಬಟ್ ಇಂಡಿಯಾ ರೆಫ್ಯೂಸ್ಡ್. ಯಾಕೆ ಅಂತಂದ್ರೆ ನಮ್ದೇ ನಾವು ಕೈ ಆಲ್ರೆಡಿ ಎಲ್ಲಾ ಕಡೆ ನಮ್ದೇ ಒಂದು ಇದು ಇದೆ. ಸೊ ಅಫ್ಘಾನಿಸ್ತಾನ್ ನಲ್ಲಿ ಅದರ್ ದನ್ ಹೆಲ್ಪಿಂಗ್ ದಮ್ ಇನ್ಫ್ರಾಸ್ಟ್ರಕ್ಚರ್ಲಿ, ಅಂದ್ರೆ ಡ್ಯಾಮ್ಸ್, ಸ್ಕೂಲ್ಸ್, ಬ್ರಿಡ್ಜಸ್ ಬಿಲ್ಡ್ ಮಾಡೋದ್ ಬಿಟ್ರೆ ಇಂಡಿಯಾ ಡಿಡ್ ನಾಟ್ ಸೆಂಡ್ ಫೋರ್ಸಸ್. ಸೊ ಆಲ್ದೋ ಅಮೆರಿಕಾ ವಾಂಟೆಡ್ ಇಂಡಿಯಾ ಟು ಬಿ ಇನ್ವಾಲ್ವ್, ಇದನ್ನ ನಾವು ಇಂಡಿಯನ್ ಹತ್ತಿರ ದಿನೇಶ್ ಬದ್ರಿ ಸರ್, ಹತ್ತಿರ 30,000 ಕೋಟಿಗಳವರೆಗೂ ಭಾರತ ಕೂಡ ವಿನಿಯೋಗಿಸಿದೆ ಸರ್ ಈ ದೇಶಕ್ಕೆ ಸಂಬಂಧಪಟ್ಟಂತೆ. ದೇಶ ಒಳ್ಳೆ ಹಳ್ಳಿಗೆ ಬರಲಿ ಅಂತ ಹೇಳಿ ಎಲ್ಲವೂ ನುಚ್ಚು ನೂರಾಯ್ತಾ ಈಗ ಅಂತ. ಹೌದೌದು, ಇಂಡಿಯಾ ಸ್ಟೇಟ್ ಇನ್ವೆಸ್ಟೆಡ್, ಆಲ್ದೋ ವಿಡ್ ನಾಟ್ ರನ್ ಫೋರ್ಸಸ್, ಬಟ್ ಆದ್ರೆ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಇಂಡಿಯಾ ತುಂಬಾನೇ ಹೆಲ್ಪ್ ಮಾಡಿದೆ. ಯಾಕೆಂತಂದ್ರೆ ಇಟ್ ವಾಸ್ ಇನ್ ಇಂಡಿಯಾಸ್ ಇಂಟ್ರೆಸ್ಟ್. ಅಫ್ಘಾನಿಸ್ತಾನ್ ಅಲ್ಲಿ ಸ್ಟೇಬಲ್ ಗವರ್ಮೆಂಟ್ ಇರೋದು ಇಂಡಿಯಾ ಇಂಟ್ರೆಸ್ಟ್ ಅಲ್ಲಿ ಇತ್ತು. ಸೊ ಅದಕ್ಕೆ ಇಂಡಿಯನ್ ಗವರ್ಮೆಂಟ್ ಬಾರಿಂಗ್ ಫೋರ್ಸ್ ಡಿಪ್ಲಾಯ್ಮೆಂಟ್ ಅದನ್ನ ಬಿಟ್ರೆ ಬೇರೆ ಎಲ್ಲಾ ಕಡೆ ದೃಷ್ಟಿಯಿಂದನೂ ಅಫ್ಘಾನಿಸ್ತಾನಿಗೆ ಒಂಥರ ಒಳ್ಳೆ ಹೆಲ್ಪ್ ಮಾಡಿದೆ. ಆಮೇಲೆ ಅಮೆರಿಕನ್ಸ್ಗೂ ನಾವು ಬ್ಲೇಮ್ ಮಾಡಕ್ ಆಗಲ್ಲ, ಬಿಕಾಸ್ 20 years 2 decades ಅವರು ಅಲ್ಲಿ ಇದ್ಕೊಂಡು ಅದನ್ನ ಟೆಸ್ಟ್ ಮಾಡಿದ್ದಾರೆ. ಸೊ ಬಟ್ ದೆನ್ ಏನಂತಂದ್ರೆ ಇದಕ್ಕೆ ಅಮೆರಿಕ ಅವರೇ ಹೇಳಿಕೊಳ್ಳೋ ಪ್ರಕಾರ 1 ಲಕ್ಷ ಕೋಟಿ ಡಾಲರ್ನಷ್ಟು ನಾವು ವ್ಯಯಿಸಿದ್ದೇವೆ ಅಫ್ಘಾನಿಸ್ತಾನದ ಮೇಲೆ. ನಮ್ಮ ಸೈನಿಕರನ್ನ ಕಳ್ಕೊಂಡಿದ್ದೇವೆ, ನಮ್ಮ ಸೈನಿಕರ ಬದುಕು ಹಾಳಾಗಿದೆ. ಸೊ ನಾವು ಅಫ್ಘಾನಿಸ್ತಾನದಲ್ಲಿ ಪ್ರಜಾತಂತ್ರ ಮರಳಿಸುತ್ತೇವೆ ಅಂತ ಹೇಳಿದ್ವಿ ವಿನಃ ನಾವು ಅಫ್ಘಾನಿಸ್ತಾನವನ್ನು ಡೆವಲಪ್ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಭಾರತದ ರೂಪಾಯಿ ಲೆಕ್ಕದಲ್ಲಿ 70 ಲಕ್ಷ ಕೋಟಿಗಳನ್ನು ಅಮೆರಿಕ ಅಲ್ಲಿ ಇನ್ವೆಸ್ಟ್ ಮಾಡಿದೆ ಅಂತ ಸರ್ ಅವ್ರು ಹೇಳ್ತಾ ಇರೋದು. ಹೀಗಿದ್ದಾಗ ಒಂದು ದೇಶ ಹಾಗಾದರೆ ಒಂದು ಮಾತಿದೆಯಲ್ಲ ಸರ್, ನೀನು ಏನಾದರೂ ಒಂದು ವಿಷಯವನ್ನು ನನಗಿದು ಸಾಕು ಅಂತ ಅನಿಸಿದ್ರೆ ನೀನು ಯಾಕಪ್ಪ ಇದನ್ನು ಶುರು ಮಾಡಿದ್ದೆ ಅಂತ ನೆನೆಸ್ಕೋ ಅಂತ ಹೇಳಿ, ಇದು ನನಗೆ ಸಾಕು, ಇದು ಬೇಡ, ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ರೆ ಶುರು ಮಾಡಿದ್ದೀನಿ ಯಾಕೆ ಅಂತ ಒಂದು ಮಾತು ನೆನಪಿಸ್ಕೊಂತಿದೆಯಲ್ಲ ಸರ್. ಶುರು ಮಾಡಿದ್ದು ಯಾಕೆ, ಈಗ ಇದು ಎಂಡ್ ಆಗಿದ್ದು ಯಾಕೆ ಸರ್? ಕೇಸ್ ಅಲ್ಲಿ ಇಂಡಿಯಾ ಹೋಯ್ತು 1987-88 ಅಲ್ಲಿ. ಅವಾಗ ಏನು ಅನ್ಸ್ಕೊಂಡ್ವಿ ಅಂದ್ರೆ, ನಾವು ಹೋದಾಗ ನಮ್ಮ ಇವರು ಹಾಗೆ ಪ್ರಭಾಕರ್ನ್ ಅವರು, ಆಮೇಲೆ ಅವ್ರದೆಲ್ಲ LTT ಹಾಗೆ ಆರ್ಮ್ಸ್ ಡೌನ್ ಮಾಡುತ್ತೆ, ದೇ ವಿಲ್ ಸರೆಂಡರ್ ಈಸಿಲಿ ಅಂತ ನಾವು ಅನ್ಕೊಂಡಿದ್ವಿ. ಅದಾಗ ಆಗ್ಲಿಲ್ಲ. ಸೊ ಅಲ್ಟಿಮೇಟ್ಲಿ 1990-91 ಅಲ್ಲಿ ನಾವು ವಿ ಹ್ಯಾಡ್ ಟು ಪುಲ್ ಬ್ಯಾಕ್. ಸೊ ಇಂಥವೆಲ್ಲ ಸಿಚುವೇಶನ್ಸ್ ಏನಿರುತ್ತೆ ಅಂದ್ರೆ ತುಂಬಾ ಡೈನಾಮಿಕ್ ಸಿಚುವೇಶನ್ಸ್ ಇರುತ್ತೆ. ಹಿಂಗೆ ಈ ಸಿಚುವೇಶನ್ ಫ್ಯೂಚರ್ ಅಲ್ಲಿ ಪ್ಯಾನ್ ಔಟ್ ಆಗುತ್ತೆ ಅಂತ ಅನ್ನೋದು ಯಾರು ಹೇಳಕ್ ಆಗಲ್ಲ. ಹೌ ಇಟ್ ಇಸ್ ಗೋಯಿಂಗ್ ಟು ಪ್ಯಾನ್ ಔಟ್, ಇಟ್ ಇಸ್ ಎನಿಬಡೀಸ್ ಗೆಸ್. ಅಂಡ್ ಸ್ಪೆಷಲಿ ವಿತ್ ಮುಜಾಹಿದೀನ್ಸ್ ಅಂಡ್ ತಾಲಿಬಾನ್, ಲಾಜಿಕ್ ಡಸ್ ನಾಟ್ ವರ್ಕ್ ಅಲ್ಲಿ. ಯಾಕಂದ್ರೆ ನಾವು ಯಾವ ಲಾಜಿಕಲಿ ಥಿಂಕ್ ಮಾಡ್ತೀವಿ, ಹಂಗೆ ಇದನ್ ಮಾಡ್ತೀವಿ, ಹಂಗೆ ಈ ಫೋರ್ಸಸ್, ಮಿಲಿಷಿಯಾ ಫೋರ್ಸಸ್ ಅವೆಲ್ಲ ಅವ್ರು ಯೋಚನೆ ಮಾಡ್ತಾರೆ ಆ ತರ. ಏನಾಯ್ತು ಅಂತಂದ್ರೆ, ಸೊ ಆಲ್ಸೋ ಅಮೆರಿಕ ಇನ್ವೆಸ್ಟೆಡ್ ಫಾರ್ 2 decades ದುಡ್ಡು, ಫೋರ್ಸಸ್ ಎಲ್ಲಾ ತರ ಇದನ್ ಮಾಡಿದ್ರು, ಬಟ್ ಸಂಭವ ಅದು ಆಗ್ಲಿಲ್ಲ, ವರ್ಕೌಟ್ ಆಗ್ಲಿಲ್ಲ. ಸೊ ದಟ್ ಇಸ್ ದಿ ಇಂಪ್ಲಿಕೇಶನ್. ನಾವು 4 ಕೋಟಿ ಜನ ಇಸ್ ಇನ್ ಡೇಂಜರ್. ನೋಡಿ, 3 ಲಕ್ಷ ಜನ ಅವ್ರು ಟ್ರೈನ್ ಮಾಡಿದ್ರು. ಸಿ ಥಿಂಗ್ ಇಸ್, ಅಮೆರಿಕನ್ ಫೋರ್ಸಸ್ ಡಿಡ್ ನಾಟ್ ಲೀವ್ ಆಲ್ ಆಫ್ ಅ ಸಡನ್. ಅವರು ಒಂದು 3 ಲಕ್ಷ ಆರ್ಮಿನ ಟ್ರೈನ್ ಮಾಡಿದ್ರಲ್ಲಿ, ಅಫ್ಘಾನಿಸ್ತಾನ ಆರ್ಮಿ ಟ್ರೈನ್ ಮಾಡಿದ್ರು. ನನಗೆ ಆಶ್ಚರ್ಯ ಆಗಿದ್ದು ದಿನೇಶ್ ಬದ್ರಿ ಸರ್, ಒಂದು ದೇಶದಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಸ್ವಲ್ಪ ಹದಗೆಡಬಹುದು, ಅಲ್ಲಿ ಭ್ರಷ್ಟಾಚಾರ ಬರಬಹುದು, ಕೆಲವು ವಿಷಯಗಳಲ್ಲಿ ರಾಜಿ ಆಗಬಹುದು. ದೇಶದ ಮಿಲಿಟರಿ ವ್ಯವಸ್ಥೆ ಸರ್, ನಾಟ್ ಇವನ್ ಅ ಸಿಂಗಲ್ ಬುಲೆಟ್ ಸರ್, ಒಂದು ಸಿಂಗಲ್ ಬುಲೆಟನ್ನು ಅಫ್ಘಾನಿಸ್ತಾನದ ಸೈನ್ಯ ಅಲ್ಲಿ ಬಳಸಿಲ್ಲ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಶರಣಾಗತರಾಗಬೇಕಾಗಿತ್ತಾ ಈ ರಣಹೇಡಿ ಉಗ್ರಗಾಮಿಗಳಿಗೆ ಅಂತ. ಹೌದೌದು, ಇದು ದಿಸ್ ಇಸ್ ಆಕ್ಚುಲಿ ಸರ್ಪ್ರೈಸಿಂಗ್. ಯಾಕಂದ್ರೆ 3 ಲಕ್ಷ ಅಫ್ಘಾನಿಸ್ತಾನ್ ಫೋರ್ಸಸ್ ಏನಿದೆ, ಜಸ್ಟ್ ಅಬೌಟ್ 80,000 ತಾಲಿಬಾನ್ಗೆ ಸರೆಂಡರ್ ಆಗಿದ್ದಾರೆ. ಅಂದ್ರೆ ಸಿ ದಿಸ್ ನಾಟ್ ಅಬೌಟ್ ಆರ್ಮಮೆಂಟ್ ಅಂಡ್ ಟೆಕ್ನಾಲಜಿ ಅಂಡ್ ಅಮ್ಯುನಿಷನ್ ಅಂಡ್ ಎಕ್ವಿಪ್ಮೆಂಟ್. ಅದು ಏನ್ ತೋರಿಸುತ್ತೆ ಅಂತಂದ್ರೆ, ವಿಲ್ ಟು ಫೈಟ್ ವಾಸ್ ನಾಟ್ ದೇರ್. ಇವ್ರಿಗೆ ವಿಲ್ ಟು ಫೈಟ್ ಇರ್ಲೇ ಇಲ್ಲ ಅಲ್ಲಿ. ಅಂದ್ರೆ ಅಫ್ಘಾನ್, ಆಲ್ದೋ ದೇ ವರ್ ಟ್ರೈನ್ ಬೈ ಅಮೆರಿಕನ್ಸ್, ಈ ವಿಲ್ ಟು ಫೈಟ್ ಅಂತ ಒಂದು ಹೇಳ್ತೀವಿ, ದಟ್ ಇಸ್ ದ ಮೋಸ್ಟ್ ಮೇಜರ್ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ ಒಂದು ಸೋಲ್ಜರ್ ಅಲ್ಲಿ. ಸೊ ದೇ ಡಿಡ್ ನಾಟ್ ಹ್ಯಾವ್ ದ ವಿಲ್ ಟು ಫೈಟ್. ಅದಕ್ಕೆ ದಿಸ್ ಇಸ್ ಒಂಥರ ಒಂದು ನೀವು ಹೇಳಬೇಕು ಅಂತಂದ್ರೆ ನಾಚಿಕೆಗೇಡ್ ಕೆಲಸ ಅಂತಾನೆ ಹೇಳ್ಬೋದು ಅಷ್ಟೇನೆ ಸರ್. ನನಗೆ ಇಸ್ರೇಲ್ ನೆನಪಾಗುತ್ತೆ ಸರ್ ಇಂಥ ವಿಚಾರದಲ್ಲಿ. ಇಸ್ರೇಲ್ಗೂ ಕೂಡ ಕಡಿಮೆ ಶತ್ರುಗಳಿಲ್ಲ, ಸುತ್ತಮುತ್ತ ಕಡಿಮೆ ಶತ್ರುಗಳಿಲ್ಲ. ಆದರೆ ದೇಶ ರಕ್ಷಣೆ, ಸೈನ್ಯ ಏನೇ ಇದ್ರೂ ಕೂಡ ಪ್ರತಿಯೊಬ್ಬ ಇಸ್ರೇಲಿಗರಲ್ಲೂ ಕೂಡ ಸರ್ ನನ್ನ ದೇಶ ಉಳಿಸ್ಕೊಳ್ಬೇಕು ಅನ್ನೋ ಹಂಬಲ ಇದೆ ಸರ್, ಆ ಜಿದ್ದಿದೆ. ಬಟ್ ಅಂಥ ಒಂದು ಜಿದ್ದು, ಆ ಹಂಬಲ, ಆ ದೇಶ ಪ್ರೇಮ ಅಫ್ಘಾನಿಸ್ತಾನದಲ್ಲಿ ಇಲ್ಲದೆ ಹೋಯ್ತಾ ಈ ಟೈಮ್ನಲ್ಲಿ ಅಂತ.
ಹೌದೌದು, ಯಾಕೆಂತ ಸಿ ಅಫ್ಕೋರ್ಸ್ ಇಸ್ರೇಲ್ ಇಸ್ ಅ ವೆರಿ ಡೆವಲಪ್ಡ್ ಕಂಟ್ರಿ, ಮೆಚೂರ್ಡ್ ಕಂಟ್ರಿ, ಇನ್ಫ್ಲೂಯೆನ್ಸ್ಡ್ ಕಂಟ್ರಿ, ಪವರ್ಫುಲ್ ಕಂಟ್ರಿ. ಆದ್ರೆ ಸಿ ದ ಸೇಮ್ ಟೆಂಪ್ಲೇಟ್ ಕೆನಾಟ್ ಬಿ ಅಪ್ಲೈಡ್ ಇಲ್ಲಿ ನಮ್ಮ ಅಫ್ಘಾನಿಸ್ತಾನ್, ಬಾರಿಂಗ್ ಕಾಬೂಲ್ ಅಂಡ್ ಮಜಾರೆ ಶರೀಫ್ ಅಂಡ್ ಫ್ಯೂ ಪ್ಲೇಸಸ್. ಬಾಕಿ ಎಲ್ಲ ಟ್ರೈಬಲ್ ರೀಜನ್ಸ್, ಆಮೇಲೆ ದೇರ್ ಅಫಿಲಿಯೇಷನ್ ಟುವರ್ಡ್ಸ್ ಟ್ರೈಬ್ಸ್ ಜಾಸ್ತಿ ಇದೆ. ಯಾಕಂದ್ರೆ ಅವ್ರು ಆಸ್ ಎ ಕಂಟ್ರಿ ದಿ ಡಿಡ್ ನಾಟ್ ಸರ್ವೈವ್. ಅಲ್ಲಿ ಏನಂತಂದ್ರೆ ಟ್ರೈಬಲ್ ಎಫಿನಿಟಿನೇ ಜಾಸ್ತಿ. ಹೆಂಗೆ ನಮ್ಮ ನಾರ್ತ್ ಈಸ್ಟ್ ಅಲ್ಲೂ ನೀವು ನೋಡಿದಾಗ ಈಗ ಅಫ್ಕೋರ್ಸ್ ದೇ ಹ್ಯಾವ್ ಬಿಕಮ್ ಮೇನ್ ಪಾರ್ಟ್ ಆಫ್ ಇಂಡಿಯಾ, ಬಟ್ ಆದ್ರೂ ನಾರ್ತ್ ಈಸ್ಟ್ ಅಲ್ಲಿ ನಮ್ಮ ಸೆವೆನ್ ಸಿಸ್ಟರ್ಸ್ ಅಂತ ಏನ್ ಹೇಳ್ತೀವಿ, ಅಲ್ಲಿ ಟ್ರೈಬಲ್ ಎಫಿನಿಟಿನೇ ಜಾಸ್ತಿ. ನಾಗಾಸ್ ಇರ್ಬೋದು, ಮೀಸೋಸ್ ಇರ್ಬೋದು, ಹಂಗೆ ಅಫ್ಘಾನಿಸ್ತಾನ್ ಅಲ್ಲಿ ಟ್ರೈಬಲ್ ಎಫಿನಿಟಿ ಜಾಸ್ತಿ, ಕಂಟ್ರಿ ಎಫಿನಿಟಿ ಕಡಿಮೆ ಇದೆ. ಸೊ ಅದಕ್ಕೆ ಏನಾಯ್ತು, ಆಮೇಲೆ ಸೆಕೆಂಡ್ಲಿ ಇಟ್ಸ್ ಎ ವಾಸ್ಟ್ ಕಂಟ್ರಿ, ಹ್ಯೂಜ್ ಕಂಟ್ರಿ. ಟೆರೇನ್ ಇಸ್ ಆಲ್ಸೋ ವೆರಿ ರಗೆಡ್ ಟೆರೇನ್ ಅಂತಾನೆ ಹೇಳ್ಬೋದು. ಸರ್, ಶೀತಲ ಸಮರದ ಟೈಮ್ನಲ್ಲಿ, ಕೋಲ್ಡ್ ವಾರ್ನ ಟೈಮ್ನಲ್ಲಿ USSR ವಿರುದ್ಧವಾಗಿ ಸೆಣಸುವ ಸಲುವಾಗಿ ಅಮೆರಿಕಾನೇ ಸಾಕಿದಂತಹ ಎರಡು ದೊಡ್ಡ ಶಕ್ತಿಗಳು ಅಂತ ಹೇಳಿದ್ರೆ ಒಂದು ಮುಜಾಹಿದ್ದೀನು, ಒಂದು ತಾಲಿಬಾನ್ ಸರ್. USSR ಮೇಲೆ ಎತ್ಕಟ್ಟಿದ್ದವರೇನೆ. ಈಗ ಆನಂತರದಲ್ಲಿ ಅಮೆರಿಕವನ್ನೇ ಅದು ಹೇಗೆ ಅಂದರೆ ಈ ಘಟಸರ್ಪವನ್ನು ಸಾಕಿ ಆ ಘಟಸರ್ಪ ಪುಂಕರಿಸ್ತಾ ಇದೆ ಅಂತ ಹೇಳ್ತಾರಲ್ಲ, ಈಗ ಅಂಥ ಸನ್ನಿವೇಶ ಈಗ ಅಮೆರಿಕಾಗೆ. ಅಂಥ ಒಳ್ಳೆ ಟೈಮ್ನಲ್ಲಿ ಈ ಇಡೀ ಅಫ್ಘಾನನ ಈ ರೀತಿ ಬಿಟ್ಟು ಹೋಯ್ತಲ್ಲ, ಅವರೇ ಸಾಕಿದ್ದು ಕೊನೆಗೆ ಅವರೇ ಈಗ ಅನುಭವಿಸ್ಕೊಳ್ಳಿ ಅಂತ ಬಿಟ್ಟು ಹೊರಟುಬಿಟ್ರ ಅಂತ ಅಮೆರಿಕನ್ಸು. ಹೌದೌದು, ಇದು ಎಷ್ಟೋ ಸತಿ ಹಿಸ್ಟ್ರಿನಲ್ಲಿ ಇಟ್ ಈಸ್ ರಿಪ್ಲೀಟ್ ವಿತ್ ಮೆನಿ ಇನ್ಸ್ಟೆನ್ಸಸ್. ಇಂಥವು ಸಾಕಷ್ಟು ಇದೆ. ನಾವು ಹುಲಿನ ಬೆಳೆಸ್ತೀವಿ, ನಾವು ಹಾಲು ಕೊಡಿಸಿ ಅಂತ ಹೇಳಿ, ಬಟ್ ಒಂದೊಂದು ಅದು ನಮಗೇನೆ ಇದನ್ನ ಮಾಡ್ಬಿಡುತ್ತೆ ಆಮೇಲೆ. ಸೊ ಅದು ಸೆಕೆಂಡ್ ಆರ್ ಥರ್ಡ್ ಟೈಮ್ ಮೇ ಬಿ ವಿಯೆಟ್ನಾಂ ಅಲ್ಲೂ ಹಾಗೆ ಆಯ್ತು ಅಮೆರಿಕನ್ಸ್ಗೆ. ಆಮೇಲೆ ಹಿಂಗೆ ಅವ್ರು ಎಲ್ಲ ಕಡೆ ಲಾಸ್ಟ್ 70 years ಅಲ್ಲಿ ದಿನೇಶ್ ಸರ್, ಲಾಸ್ಟ್ 70 years ಅಲ್ಲಿ ಅಮೆರಿಕ ಒಂದೇ ಒಂದು ಯುದ್ಧ ಗೆದ್ದಿಲ್ಲ ಸರ್. ವಿಯೆಟ್ನಾಂ, ಇರಾಕ್, ಸಿರಿಯಾ, ಲಿಬಿಯಾ, ನೀವು ಯಾವ ಅಫ್ಘಾನಿಸ್ತಾನವನ್ನು ಸೇರಿಸಿ ನಾನು ಮಾತನಾಡ್ತಾ ಇದ್ದೀನಿ, ಯುದ್ಧವನ್ನ ಗೆದ್ದವರಲ್ಲ ಇವರು. ಯಾಕೆ ಅಂತಂದ್ರೆ ಸಿ ಫಸ್ಟ್ಲಿ it is not the force alone which will win you war. ಅದು ಒಂಥರ they were fighting somebody else's war firstly. Correct. ಆಮೇಲೆ ಸೆಕೆಂಡ್ಲಿ ಇವೆಲ್ಲ ಕಂಟ್ರೀಸ್ ಅಲ್ಲಿ their way of fighting is different. ಮಿಲಿಷಿಯಾ, ಹಿಟ್ ಅಂಡ್ ರನ್, ಆಮೇಲೆ ಜಂಗಲ್ ಟ್ಯಾಕ್ಟಿಕ್ಸ್, ಇವೆಲ್ಲ ಏನು ಅಂತಂದ್ರೆ, ಆಮೇಲೆ ಪಬ್ಲಿಕ್ ಸಪೋರ್ಟ್, ಆಮೇಲೆ ನೆರೆಹೊರೆ ರಾಷ್ಟ್ರದ ಸಪೋರ್ಟ್, ಇವೆಲ್ಲ ದೇ ಗೆಟ್ ಇನ್ವಾಲ್ವ್ಡ್. ಹೆಂಗೆ ಕಾಂಪ್ಲೆಕ್ಸಿಟಿ ಇನ್ವಾಲ್ವ್ ಆಗಿದ್ರೆ ಎಲ್ಲ ನೋಡಿದ್ರೆ ನೀವು, ಅಮೆರಿಕ ಇಸ್ ನೆವರ್ ವನ್ ಎ ವಾರ್. ಎಸ್, ದಟ್ ಇಸ್ ಟ್ರೂ. ಓಕೆ, ಇಷ್ಟು ದಿನ ಅಫ್ಘಾನ್ ಮತ್ತು ಭಾರತದ ಸೌಹಾರ್ದಯುತ ಸಂಬಂಧ ಇತ್ತು. ಆದರೆ ಇದೀಗ ಅಫ್ಘಾನಿಸ್ತಾನದ ಅಭಿವೃದ್ಧಿಗೆ ಅಂತೇಳಿ ಭಾರತದಿಂದ ತುಂಬ ದೊಡ್ಡ ಮಟ್ಟದ ನೆರವು ಕೂಡ ಸಿಕ್ಕಿತ್ತು. 3 ಚೀತಾ ಲಘು ಹೆಲಿಕಾಪ್ಟರ್ಗಳನ್ನು ಕೂಡ ಭಾರತ ಇದೇ ಅಫ್ಘಾನಿಸ್ತಾನಕ್ಕೆ ಕೊಟ್ಟಿತ್ತು. ಅಫ್ಘಾನ್ ಬೆಲಾರಸ್ ಯುದ್ಧದಲ್ಲಿ ಈ ಹೆಲಿಕಾಪ್ಟರ್ಗಳನ್ನು ಅಫ್ಘಾನ್ ಬಳಸ್ಕೊಂಡಿತ್ತು ಕೂಡ. ಹೊಸ ಪಾರ್ಲಿಮೆಂಟ್ ನಿರ್ಮಾಣ ಆಗಬೇಕು ಅಫ್ಘಾನಿಸ್ತಾನದಲ್ಲಿ ಅಂತ ಹೇಳಿ ಭಾರತ 710 ಕೋಟಿ ರೂಪಾಯಿಗಳ ನೆರವನ್ನು ಕೂಡ ಇದೇ ಅಫ್ಘಾನಿಸ್ತಾನಕ್ಕೆ ಕೊಟ್ಟಿತ್ತು. ದ್ವಿಪಕ್ಷೀಯ ಸಂಬಂಧ ಸಂಕೇತವಾಗಿ ಅಫ್ಘಾನ್ಗೆ ನೆರವನ್ನು ಕೂಡ ಕೊಟ್ಟಿತ್ತು ಭಾರತ. ಇನ್ನು ಭಾರತದ ಕಡೆಯಿಂದ ಅಣೆಕಟ್ಟಾಗಬಹುದು, ಶಾಲಾ ಕಾಲೇಜ್ ಆಗಬಹುದು, ಆಸ್ಪತ್ರೆಗಳ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಂತ್ರಜ್ಞಾನ ವಿನಿಮಯದವರೆಗೂ ಕೂಡ ಮತ್ತು ಆ ಬಿಲ್ಡಿಂಗ್ಗಳ ನಿರ್ವಹಣಾ ವೆಚ್ಚವೂ ಸೇರಿದಂತೆ ಅನೇಕ ರೀತಿಯಲ್ಲಿ ಅಫ್ಘಾನ್ ಮತ್ತೆ ನಿರ್ಮಾಣವಾಗಲಿ ಅಂತೇಳಿ ಒಟ್ಟು $3 ಬಿಲಿಯನ್ ನೆರವನ್ನು ಭಾರತ ಕೊಟ್ಟಿತ್ತು. 2019ರಲ್ಲಿ ಭಾರತ ಕೊಟ್ಟಿದ್ದಂಥ ಹೆಲಿಕಾಪ್ಟರ್ನ ಇದೀಗ ತಾಲಿಬಾನಿ ಉಗ್ರರು ವಶಪಡಿಸಿಕೊಂಡು ಆ ಹೆಲಿಕಾಪ್ಟರ್ ಪಕ್ಕ ನಿಂತ್ಕೊಂಡು ಫೋಟೋ ಹೊಡೆಸ್ಕೊಳ್ತಾ ಇದ್ದಾರೆ. Mi-24V ಯುದ್ಧ ವಿಮಾನ, ಯುದ್ಧ ಹೆಲಿಕಾಪ್ಟರ್ ತಾಲಿಬಾನಿಗಳ ವಶಕ್ಕೆ ಹೋಗಿದೆ. ಅಂದರೆ ಯಾವ ಉದ್ದೇಶದೊಂದಿಗೆ ಭಾರತ ಅಫ್ಘಾನಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಮತ್ತೆ ನಿರ್ಮಾಣವಾಗಲಿ, ಅಲ್ಲಿನ ಮಕ್ಕಳು, ಅಲ್ಲಿನ ಹೆಣ್ಣುಮಕ್ಕಳು ಶಾಲೆಗೆ ಬರಲಿ, ಅಲ್ಲಿ ಕೂಡ ಒಂದು ಅಭಿವೃದ್ಧಿಯ ಶಕೆ ಶುರುವಾಗಲಿ, ಆ ಮಕ್ಕಳಿಗೆ ಒಂದು ಭವಿಷ್ಯ ಸಿಗಲಿ ಅಂತೇಳಿ ಬಹಳ ಒದ್ದಾಡಿತ್ತು. ಆದರೆ ಇದೀಗ ಅಂತಹ ಅಫ್ಘಾನಿಸ್ತಾನ ಈ ರಾಕ್ಷಸರ ಅಟ್ಟಹಾಸಕ್ಕೆ ಸಿಕ್ಕು ನಲುಗಿ ಹೋಗ್ತಾ ಇದೆ. ದೇಶ ಬಿಟ್ಟು ಎಲ್ಲಾದರೂ ಬದುಕಿದ್ರೆ ಸಾಕಪ್ಪ ಅಂತ ಹೋಗ್ತಾ ಇದ್ದಾರೆ. ಇದೀಗ ನಮ್ಮೊಂದಿಗೆ ಇದರ ಬಗ್ಗೆ ಮಾತಾಡಲಿಕ್ಕೆ ಅರವಿಂದ್ ಶರ್ಮಾ ಅವರಿದ್ದಾರೆ, ನಿವೃತ್ತ ಸೇನಾಧಿಕಾರಿ ಮತ್ತು ಯುದ್ಧ ವಿಮಾನದ ತರಬೇತುದಾರರು. ಅರವಿಂದ್ ಶರ್ಮಾ ಅವರೇ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ ಸರ್? ಎಸ್, ಆಲ್ ವೆಲ್, ಥ್ಯಾಂಕ್ ಯು. ಅರವಿಂದ್ ಶರ್ಮಾ ಸರ್, ನಾವು ನೋಡ್ತಾ ಇದ್ದೀವಿ, ನಾವಿಲ್ಲಿ ಅತ್ಯಂತ ಒಂದು ದುಃಖದ ವಿಚಾರ, ಅಫ್ಘಾನಿಸ್ತಾನದ ಇವತ್ತಿನ ಸ್ಥಿತಿಯನ್ನು ನೋಡಿದ್ರೆ ಚೀನಾದ ಕುಮ್ಮಕ್ಕು ಅಫ್ಘಾನಿಸ್ತಾನದಲ್ಲಿ ಇದೆ ಅಂತ ನಾವು ಸಪ್ರೇಟಾಗಿ ಹೇಳಬೇಕಾಗಿಲ್ಲ. ಇದರ ಮಧ್ಯೆ ಅಫ್ಘಾನಿಸ್ತಾನದಲ್ಲಿ ಈ ರಾಕ್ಷಸರ ಅಟ್ಟಹಾಸ ರಣಕೇಕೆ ಮೇರೆ ಮೀರ್ತಾ ಇದೆ. ಹೀಗಿದ್ದಾಗ ಭಾರತಕ್ಕೆ ಅಪಾಯ ಇದೆಯಾ ಸರ್? ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಆಳ್ವಿಕೆ ಭಾರತಕ್ಕೆ ಅಪಾಯ ತಂದೊಡ್ಡಬಹುದಾ ಅಂತ? ಭಾರತ ಅಪಾಯ ಖಂಡಿತ ಇದೆ. ಯಾಕಂದ್ರೆ ಹ್ಯಾವಿಂಗ್ ಒನ್ ಅನ್ಸ್ಟೇಬಲ್ ನೇಬರ್ is always disadvantage. ನಮ್ಮ ಪಕ್ಕದ ಮನೆಯಲ್ಲಿ ಬೆಂಕಿ ಹಚ್ಚಿದ್ರೆ ಅದು ನಮ್ಮ ಮನೆಗೆ ಎನಿ ಟೈಮ್ ಬರ್ಬೋದು. ಶ್ರೀಲಂಕಾನಲ್ಲಿ ಈ ಪರಿಸ್ಥಿತಿ ನಾವು ನೋಡಿದೀವಿ, ಟಿಬೆಟ್ ನಲ್ಲಿ ನೋಡಿದೀವಿ. ಶ್ರೀಲಂಕಾನಲ್ಲಿ LTT ತೊಂದ್ರೆ ಬಂತು, ಟಿಬೆಟ್ ನಲ್ಲಿ ನಮ್ಗೆ ಚೈನೀಸ್ ಕಮ್ಯುನಿಸಂ ಬಂತು. ಸೊ ಅದೇ ತರ ನಮ್ಮ ಪಕ್ಕದ ದೇಶದಲ್ಲಿ ಏನೋ ತೊಂದ್ರೆ ಬಂದ್ರೆ ಆ ಬೆಂಕಿ ನಮ್ಗೆ ಬಂದ್ ಮುಟ್ಟುತ್ತೆ. ನಾವು ಅದು ಐಸೋಲೇಟ್ ಮಾಡಕ್ ಆಗಲ್ಲ. ಈ ವಿಚಾರ ಅರವಿಂದ್ ಶರ್ಮಾ ಸರ್, ಈಗ ಅಮೆರಿಕ ಹೇಳ್ತಾ ಇದೆ
ಸಂಬಡೀಸ್ ವಾರ್ನಲ್ಲಿ ನಾನು ಯಾಕಪ್ಪ ಪಾಲ್ಗೊಳ್ಬೇಕು, ನಾನು ಯಾವತ್ತೂ ಅಫ್ಘಾನಿಸ್ತಾನವನ್ನು ಪುನರ್ನಿರ್ಮಾಣ ಮಾಡ್ತೀನಿ ಅಂತ ಹೇಳಿರಲಿಲ್ಲ, ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಹೇಳಿರಲಿಲ್ಲ ಅಂತ ಅಮೆರಿಕ ಹೇಳ್ತಾ ಕಾಲು ತೆಗೆದಿದೆ, ಸೇನೆಯನ್ನು ಪೂರ್ತಿ ಕಾಲು ತೆಗೆದಿದೆ. ಇದ್ದಂಥ ಅಧ್ಯಕ್ಷ ಇನ್ಯಾವುದೋ ದೇಶಕ್ಕೆ ಓಡಿ ಹೋಗಿ ತಲೆಮರೆಸ್ಕೊಂಡಿದ್ದಾರೆ. ಇದೀಗ ಭಾರತ ಇದ್ಯಾವುದೋ ಸಂಬಡೀಸ್ ವಾರ್ ಅಂತ ನೆಗ್ಲೆಕ್ಟ್ ಮಾಡಬಹುದಾ? ಕಾರಣ ಪೂರ್ವ ಪಾಕಿಸ್ತಾನದ ವಿಚಾರದಲ್ಲಿ ಭಾರತವೇ ಹೋರಾಡಿ ಬಾಂಗ್ಲಾದೇಶ ಅಂತ ಒಂದು ಪ್ರತ್ಯೇಕ ದೇಶವನ್ನು ಮಾಡಲಿಕ್ಕೆ ಬಾಂಗ್ಲಾ ವಿಮೋಚನಾ ಚಳವಳಿಯಿಂದ ಹಿಡಿದು ಎಲ್ಲ ಹಂತದಲ್ಲಿಯೂ ಹೋರಾಡಿದಂಥ ದೇಶ ಅಫ್ಘಾನಿಸ್ತಾನದಲ್ಲಿ ಆ ಹೆಜ್ಜೆ ಇಡಬಹುದಾ ಇಡಬಾರ್ದಾ ಅಂತ ಸರ್? ಇಲ್ಲ, ಈಗ ಅಮೆರಿಕ ಇವತ್ತು ಹೇಳ್ಬೋದು ದಟ್ ಇಟ್ ಇಸ್ ನಾಟ್ ಅವರ್ ಪ್ರಾಬ್ಲಮ್, ಬಟ್ ಅವ್ರಿಗೆ ಅಫ್ಘಾನಿಸ್ತಾನ ಅವ್ರ ಇನ್ವಿಟೇಷನ್ ಕೊಟ್ಟಿರ್ಲಿಲ್ವಲ್ಲ, ಬನ್ನಿ ನಮ್ ಮನೆಗೆ ಬಂದ್ ರಿಫಾರ್ಮ್ ಮಾಡಿ ಅಂತ. ಇವರೇ ಆಂಟಿ ಸೋವಿಯತ್ ಸೆಂಟಿಮೆಂಟ್ ನಲ್ಲಿ ಒಂದು ಅವಕಾಶ ಸಿಕ್ತು, ಬಂದು ಬೆರಳು ಹಾಕಿದ್ರು. ಆಫ್ಟರ್ ಸ್ಪೆಂಡಿಂಗ್ ಬಿಲಿಯನ್ಸ್ ಆಫ್ ಡಾಲರ್ಸ್ ಅವ್ರಿಗೆ ಏನ್ ಬೇಕಿತ್ತು? ಅಫ್ಘಾನಿಸ್ತಾನ್ ನಲ್ಲಿ ಆಯಿಲ್ ಇಲ್ಲ, ನ್ಯಾಚುರಲ್ ರಿಸೋರ್ಸಸ್ ಇಲ್ಲ. ಅವ್ರು ಬಂದ್ ಸಿಕ್ಕಾಕೊಂಡ್ಬಿಟ್ಟು ಅವ್ರಿಗೆ ಇನ್ನೊಂದು ವಿಯೆಟ್ನಾಂ ಆಗೋಯ್ತು. ಓಕೆ, ಇವತ್ತು ಅವ್ರು ಅಲ್ಲಿಂದ ಬಿಟ್ಟಿರೋದು ಪ್ಯೂರ್ಲಿ ಇಕನಾಮಿಕ್ ರೀಸನ್ಸ್ಗೆ. ಅಲ್ಲಿ ಅವ್ರ ದುಡ್ಡು ಖರ್ಚಾಗ್ತಾ ಇದೆ, ಅವ್ರಿಗೆ ಆಯಿಲ್ ಸಿಗ್ತಾ ಇಲ್ಲ, ಇಕನಾಮಿಕ್ ರಿಸೋರ್ಸಸ್ ಸಿಗ್ತಾ ಇಲ್ಲ, ಪಾಕಿಸ್ತಾನ ಅವ್ರು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಓಕೆ, ಸೊ ಅವ್ರದ್ದು ಬಂದಿರೋದು ವಿದೌಟ್ ಎನ್ ಇನ್ವಿಟೇಷನ್, ಈಗ ಹೋಗ್ತಾ ಇರೋದು ಬಿಕಾಸ್ ಆಫ್ ದೇರ್ ಇಕನಾಮಿಕಲ್ ಪ್ರಾಬ್ಲಮ್ಸ್. ಅದ್ರ ಮೇಲೆ ಇಟ್ ಇಸ್ ಅ ಶೇಮ್ ಫಾರ್ ದಿ ಇಂಟರ್ನ್ಯಾಷನಲ್ ಕಮ್ಯುನಿಟಿ, ನಾಟ್ ಜಸ್ಟ್ ಅಮೆರಿಕ. ಇದು ಎಲ್ಲ ಈ ಸಮಸ್ಯೆ ಸೋವಿಯತ್ ವರ್ಸಸ್ ಅಮೆರಿಕ ಇಲ್ಲ, ಈ ಸಮಸ್ಯೆ ಇಸ್ ಅ ಶೇಮ್ ಫಾರ್ ದಿ ಇಂಟರ್ನ್ಯಾಷನಲ್ ಕಮ್ಯುನಿಟಿ. ಇಂಥ ಒಂದ್ ದೇಶ, ಅದ್ರ ಪಕ್ಕದಲ್ಲಿ ಪಾಕಿಸ್ತಾನ, ಅದ್ರ ಪಕ್ಕದಲ್ಲಿ ಇರಾನ್, ಆ ಎಂಟೈರ್ ರೀಜನ್ ನಲ್ಲೇ ಇನ್ಸ್ಟೇಬಿಲಿಟಿ ಇದೆ. ಈ ತರ ಇನ್ಸ್ಟೇಬಿಲಿಟಿ ಸಾಲ್ವ್ ಮಾಡಕ್ಕೆ ಯುನೈಟೆಡ್ ನೇಷನ್ಸ್ ಬಂದು ಆಲ್ ಕಂಟ್ರೀಸ್ ಮಸ್ಟ್ ಪಾರ್ಟಿಸಿಪೇಟ್. ಇದು ಒಬ್ಬ ದೇಶ ಇಂಡಿಯಾ ಹೋಗೋದು, ಚೀನಾ ಹೋಗೋದು ಅಥವಾ ಸೋವಿಯತ್, ಹಿಸ್ಟ್ರಿ ಟೀಚರ್ಸ್ ಅಸ್, ಯಾವ್ದು ಒಂದ್ ದೇಶ ಬಂದ್ಬಿಟ್ಟು ಆ ದೇಶಗೆ ನಾವು ಸುಧಾರಿಸ್ತೀವಿ ಅಂತ ಸಾಧ್ಯ ಇಲ್ಲ. ಸರ್, ಇಲ್ಲಿ ಅಫ್ಘಾನಿಸ್ತಾನಕ್ಕೆ ನಾವು ಈ ಸ್ಟೇಜ್ನಲ್ಲಿ ನಾವು ಹೆಜ್ಜೆ ಇಟ್ಟರೆ ನನಗೇನು ಲಾಭ ಅಂತ ಪಾಕಿಸ್ತಾನವೋ, ನನಗೇನು ಲಾಭ ಅಂತ ಚೀನಾನೋ, ನನಗೇನು ಲಾಭ ಅಂತ ಭಾರತನೋ, ರಷ್ಯಾನೋ ಅಥವಾ ಅಮೇರಿಕಾನೋ ಯೋಚನೆ ಮಾಡಿಕೊಂಡು ಕುಳಿತರೆ ಈ ಜನಗಳ ರಕ್ಷಣೆ ಯಾರು ಮಾಡ್ತಾರೆ? ಇವ್ರ ಅಟ್ಟಹಾಸದಿಂದ ಯಾರು ಪಾರು ಮಾಡಬಲ್ಲರು? ಅವರದ್ದೇ ರೂಲು, ಅವರದ್ದೇ ನಿಯಮ ಬೇಕಾದಂದರೆ ಕನಿಷ್ಠ ಪಕ್ಷ 40 ವರ್ಷಗಳ ಹಿಂದಕ್ಕೆ ಅಫ್ಘಾನಿಸ್ತಾನ ಹೋದರೂ ಅಚ್ಚರಿ ಇಲ್ಲ ಸರ್ ಅಂತ ಸಿಚುವೇಷನಲ್ಲಿದೆ. ಈ ಹ್ಯೂಮನ್ ರೈಟ್ಸು, ವಿಶ್ವಸಂಸ್ಥೆ, ಶಾಂತಿ ಪಾಲನಾ ಪಡೆ ಇವೆಲ್ಲ ಮಾತನಾಡ್ತೀವಲ್ವಾ, ಅದ್ಯಾವುದು ಕೆಲಸಕ್ಕೆ ಬರಲ್ವಾ ಸರ್ ಈಗ? ಅದಕ್ಕೆ ಇದು ಯಾವುದು ಒಂದು ದೇಶದ ಕೆಲಸ ಇಲ್ಲ, ಆದ್ರೆ ಪೂರ್ತಿ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಸೇರ್ಬಿಟ್ಟು ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ರೀಜನ್ ನಲ್ಲಿ ಸ್ಟೆಬಿಲಿಟಿ ಬಂದ್ ತರಬೇಕು. ರಿಫಾರ್ಮ್ಸ್ ತರಬೇಕಂದ್ರೆ ಪೂರ್ತಿ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಅದರದ್ದು ಖರ್ಚು, ಅದಕ್ಕೆ ಸೈನ್ಯ ಬಲೆ ಅದೆಲ್ಲ ಬಂದ್ ಸೇರ್ಬೇಕು. ಇಲ್ಲ ಅಂದ್ರೆ ಆ ಟೆರೋರಿಸಮು, ಫಂಡಮೆಂಟಲ್ ಇಸ್ಲಾಮು, ವಿಚ್ ಇಸ್ ನಾಟ್ ಗುಡ್ ಫಾರ್ ಇಂಡಿಯಾ ಅಂಡ್ ಅದರ್ ದ ವರ್ಲ್ಡ್ ಎಟ್ ಲಾರ್ಜ್, ಅದು ಅಲ್ಲಿ ಬೆಳೆಸ್ತಾ ಹೋಗುತ್ತೆ. ಇವತ್ತು ತಾಲಿಬಾನ್ ಹೆಸರು ಕೊಡ್ಬೋದು, ನಾಳೆ ಐಸಿಸ್ ಕೊಡ್ಬೋದು, ಅಲ್ ಖೈದಾ ಕೊಡ್ಬೋದು. ಅನ್ಫಾರ್ಚುನೇಟ್ಲಿ ದಟ್ ಕಂಟ್ರಿ ವಿಲ್ ಫಾಲ್ ಪ್ರೇ ಟು ದೀಸ್ ಕೈಂಡ್ ಆಫ್ ಫಂಡಮೆಂಟಲಿಸ್ಟಿಕ್ ಆಂಟಿ ಹ್ಯೂಮನ್ ಐಡಿಯಾಸ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್ TV5 ಕನ್ನಡ ಜೊತೆ ಮಾತನಾಡೋದಕ್ಕಾಗಿ. ರೈಟ್, ನಮಸ್ಕಾರ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಾದರೆ, ಈಗ ಅಫ್ಘಾನಿಸ್ತಾನದಲ್ಲಿ ಈ ಸನ್ನಿವೇಶ ಬಂದ ಮೇಲೆ ಭಾರತಕ್ಕೆ ಅದರಿಂದ ಅಪಾಯ ಆಗುವಂತಹ ದಿನಗಳು ದೂರ ಇಲ್ಲ ಅಂತ ಹೇಳಬಹುದಾಗುತ್ತೆ. ಇದೀಗ ನಮ್ಮೊಂದಿಗೆ ಪೂರ್ವಿ ಮಠ್ ಅವರಿದ್ದಾರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ತಿಳ್ಕೊಂಡಿರ್ತಕ್ಕಂಥವರು. ಪೂರ್ವಿ ಮಠ್ ಅವರೇ ನಮಸ್ಕಾರ. ನಮಸ್ಕಾರ. ಪೂರ್ವಿ ಮಠ್ ಸರ್, ನನಗೆ ಅತಿ ದೊಡ್ಡ ಪ್ರಶ್ನೆ ಅಂತ ಹೇಳಿದ್ರೆ, ಅಫ್ಘಾನಿಸ್ತಾನದ ಈ ಸಮಸ್ಯೆಯಿಂದಾಗಿ ಭಾರತದ ಮೇಲೆ ಇಮ್ಮಿಡಿಯೇಟ್ ಆಗ್ತಕ್ಕಂಥ ಪರಿಣಾಮಗಳೇನು ಸರ್? ನಮಗೇನು ಆಗಲ್ಲ ಅಂತ ಅಂದ್ಕೊಂಡು ಕೂತ್ರೆ ಇಲ್ಲಿ ಚೈನ್ ಲಿಂಕ್ ಇದು, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಚೈನಾ ಒಂದಾದರೆ ನಮ್ಮ ಮೇಲೆ ಮುಗಿ ಬೀಳಲಿಕ್ಕೆ ಎಷ್ಟು ಹೊತ್ತಿನ ಕೆಲಸ ಅದು ಅಂತ? ನಿಮಗೆ ಫಸ್ಟ್ಲಿ ದಿಸ್ ಅಫ್ಘಾನಿಸ್ತಾನ್ ಏನ್ ಇಶ್ಯೂ ಇದೆ ಪ್ರೆಸೆಂಟ್ಲಿ, ಈ ಅಫ್ಘಾನಿಸ್ತಾನ್ ಇಶ್ಯೂ ಏನು ಈ ಸಲ ಹೊಸದೇನಲ್ಲ. ಮುಂಚೆ ಕೂಡ 1986 ಮಿಖೈಲ್ ಗೋರ್ಬಚೋವ್ ರಷ್ಯಾ ಪ್ರೆಸಿಡೆಂಟ್ ಆಗಿದ್ದಾಗ ಅವಾಗ ಕೂಡ ರಷ್ಯನ್ ಟ್ರೂಪ್ಸ್ ಎಲ್ಲ ಅದನ್ನ 20 years ಆಕ್ಯುಪೈ ಮಾಡ್ಕೊಂಡು ಆಮೇಲೆ ಅಲ್ಲಿಂದ ರಷ್ಯಾಗೆ ವಾಪಸ್ ಹೋಗಿದ್ರು, ಇಫ್ ಯು ರಿಮೆಂಬರ್. ಆಮೇಲೆ ಅದ ಟೈಮ್ ಅಲ್ಲಿ ದೇರ್ ವಾಸ್ ಅ ಡಿಸ್ಟರ್ಬೆನ್ಸ್ ಬೈ ತಾಲಿಬಾನ್ ಟೆರರಿಸ್ಟ್ ಗ್ರೂಪ್ಸ್ ಅಂಡ್ ಆಲ್, ಬಟ್ ಅವ್ರು ದೇ ಆರ್ ಲಿಮಿಟೆಡ್ ಟು ದ ಕನ್ಫೈನ್ ಟು ದ ಅಫ್ಘಾನ್ ಟೆರಿಟರಿ ಓನ್ಲಿ. ಓನ್ಲಿ ಥಿಂಗ್ ವಾಟ್ ಇಸ್ ಏನಾಗ್ತಿದೆ ಅಂದ್ರೆ, ಈಗ ಐಎಸ್ಐ ಆಕ್ಟಿವ್ ಪಾರ್ಟಿಸಿಪೇಷನ್ ಇಂದ ಅವ್ರಿಗೆ ಸ್ವಲ್ಪ ವೆಪನ್ಸ್, ಇಕ್ವಿಪ್ಮೆಂಟ್, ಅಮ್ಯುನಿಷನ್ ಎಲ್ಲ ಸಿಗೋದ್ರಿಂದ ಅಫ್ಘಾನಿಸ್ತಾನ್ ಟೆರರಿಸ್ಟ್ ಒಂದು ಗ್ರೂಪ್ ಇಸ್ ರೀಗ್ರೂಪ್ ಆಗ್ತಿದ್ದಾರೆ ಈಗ. ನಿಮ್ಗೆ ಹೇಳ್ಬೇಕಂದ್ರೆ, ನಾನು 2003-4 ಅಲ್ಲಿ ಹೆರಾತ್ ಜರಾಂಗ್ ರೋಡ್ ನಾವು ಮಾಡಿದ್ದೇವಾಗ.
ಇಂಡಿಯನ್ ಆರ್ಮಿ ಬಾರ್ಡರ್ ರೂಟ್ಸ್ ಆರ್ಗನೈಸೇಷನ್, ನಾನು ಅಲ್ಲೇ ಇದ್ದೆ. ಓಕೆ. ಹೆರಾತ್ ಇಂದ ಜರಾಂಗ್ 275 ಕಿಲೋಮೀಟರ್ ರೋಡ್ ವಾಸ್ ಬಿಲ್ಟ್ ಬೈ ಇಂಡಿಯನ್ ಗವರ್ಮೆಂಟ್ ಓನ್ಲಿ. ಅವಾಗ ನಾನು ಅಲ್ಲಿ ಇವನ್ ರಾ ಮೆಟೀರಿಯಲ್ ಬರಬೇಕಾದ್ರೂ ಕೂಡ ಇರಾನಿನ ಬಂದರ ಬಜ ತರಿಸಿದ್ವಿ ನಾವೆಲ್ಲ. ದ ಪಬ್ಲಿಕ್ ಆರ್ ವೆರಿ ಗುಡ್, ಬಟ್ ವಾಟ್ ಇಸ್ ಹ್ಯಾಪನ್ಡ್ ಇಸ್ ಅಮೆರಿಕನ್ ಟ್ರೂಪ್ಸ್, ಅಮೆರಿಕನ್ ಸೋಲ್ಜರ್ಸ್, ರಷ್ಯನ್ ಸೋಲ್ಜರ್ಸ್, ಅಫ್ಘಾನಿಸ್ತಾನ ಸೋಲ್ಜರ್ ಟ್ರೈನ್ ಮಾಡಿದ್ರು ಕೂಡ there is a disturbance is much. But I don't think immediate any repercussions on Indian continent as such ಏನು ಆಗೋದಿಲ್ಲ. There will be turmoil in the Afghanistan as such because 95% to 98% provinces ಎಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ ಈಗ. ಓಕೆ. ಮೇನ್ ಅಂದ್ರೆ ಕಾಬೂಲು, ಕಂದಹಾರು, ಜರಾಂಜು, ಹೆರಾತ್ ಇವೆಲ್ಲ ಮೇನ್ ಟ್ರೇಡಿಂಗ್ ರೂಟ್ಸ್, ಇದೆಲ್ಲ ಅವ್ರು ಕಬ್ಜೆ ಮಾಡಿದ್ದಾರೆ ಈಗ. But immediate effect would be Tajikistan also watching it very carefully. Okay. Russia is watching it very carefully. ಇದರಿಂದ ಇಮಿಡಿಯೇಟ್ ರಿಯಾಕ್ಷನ್ಸ್ ಇಂಡಿಯಾಗೆ ಏನು ಆಗೋದಿಲ್ಲ. ಓಕೆ. ಬಟ್ ಇಂಡಿಯಾ ಏನು ಮಾಡಬಾರ್ದಾ ಸರ್? ಪೂರಿಮಠ್ ಸರ್, ಇಂಡಿಯಾ ಏನು ಮಾಡಬಾರ್ದಾ ಈ ವಿಚಾರದಲ್ಲಿ? ಇಂಡಿಯಾ ಇದಕ್ಕೆ ಹೆಜ್ಜೆ ಹಾಕೋದೇ ತಪ್ಪಾ? ಇಲ್ಲ ಮಾಡಬಾರ್ದಂತಿಲ್ಲ. ನೀವು ಇಫ್ ಯು ಗೋ ಬ್ಯಾಕ್ ಟು ಹಿಸ್ಟ್ರಿ, ನೀವು ಇತಿಹಾಸ ಮರಳಿ ಕಳಿಸಿ ನೋಡಿದ್ರೆ ರಷ್ಯನ್ ಗವರ್ಮೆಂಟ್, ರಷ್ಯನ್ ಟ್ರೂಪ್ಸ್ ಡಿಪ್ಲಾಯ್ಡ್ ಫಾರ್ ಮೋರ್ ದೆನ್ 25-30 years. ಅವೇ ಏನು ಸಲುವಾಗಿ ಟು ಸೆಟಲ್ ಎಸ್ಟಾಬ್ಲಿಷ್ಮೆಂಟ್ ಪೀಸ್ ಇನ್ ದ ಅಫ್ಘಾನಿಸ್ತಾನ್. ಸಿಮಿಲರ್ಲಿ ಇನ್ ದ ವೇ ಆಫ್ ಅಮೆರಿಕನ್ಸ್ ಆಲ್ಸೋ ಲಾಸ್ಟ್ 18 years ಇಂದ ಬುಷ್ ಅಡ್ಮಿನಿಸ್ಟ್ರೇಷನ್ ಇಂದ, ಬುಷ್ ಆಯ್ತು, ಒಬಾಮಾ ಆಯ್ತು, ಆಮೇಲೆ ಈಗ ರೀಸೆಂಟ್ಲಿ ಟ್ರಂಪ್ ಆಯ್ತು, ಈಗ ಬೈಡೆನ್ ಆಯ್ತು, ಇದರಿದ್ದಾಗ ಅಮೆರಿಕನ್ ಟ್ರೂಪ್ಸ್ ಕೂಡ ಡಿಪ್ಲೋ ಆಗಿದ್ರಲ್ಲಿ. ನೀವು ಈಗ ಕಾಬೂಲ್ ಏರ್ಪೋರ್ಟ್ ಎಲ್ಲ ಸೆಕ್ಯೂರ್ ಮಾಡಿದ್ರು. ಬಟ್ ಏನಾಗಿದೆ ಅಂದ್ರೆ ಇಟ್ ಇಸ್ ಇಂಟರ್ನಲ್ ಪ್ರಾಬ್ಲಮ್ ಆಫ್ ಅಫ್ಘಾನಿಸ್ತಾನ್. Unless the citizens of Afghanistan realize, yes, we do require a solid democracy, we have got to fight together. ಆಗ್ಲಿಕ್ಕಂತಂದ್ರೆ ಯಾವ ಕಾಲ್ ತಗೊಳ್ಳೋದು ಯಾರು ಸರ್? ಪೂರ್ವಿಮಠ್ ಸರ್, ಆ ಕಾಲ್ ಯಾರು ತಗೊಳ್ಬೇಕು? ಈಗ ಹಿಂದಿನ ಹಮೀದ್ ಕರ್ಜೈ ತಗೋಬೇಕಾ, ಘನಿ ತಗೋಬೇಕಾ, ಜನನೇ ತಗೋಬೇಕಾ? ಹೂಸ್ ಕಾಲ್ ಈಸ್ ದಟ್ ಅಂತ ಸರ್ ನನ್ನ ಕ್ವಶನ್. Every country has to defend itself. Yes, sir. They cannot depend on some other country to defend themselves. How long they can defend? Tell me. ಅಮೆರಿಕನ್ ಸೋಲ್ಜರ್ಸ್ ಎಲ್ಲಿವರೆಗೆ ಅವ್ರು ಗಾರ್ಡ್ ಮಾಡಕ್ಕಾಗತ್ತೆ? ಅಮೆರಿಕನ್ ಫೋರ್ಸಸ್ ಎಲ್ಲಿವರೆಗೆ ರಷ್ಯನ್ ಟ್ರೂಪ್ಸ್ ಕೋರ್ ಮಾಡಕ್ಕಾಗತ್ತೆ? ಅಮೆರಿಕನ್ ಅಫ್ಘಾನಿಸ್ತಾನ್ ಸಿಟಿಸನ್ ದೇಶ ಅವರು ರಿಯಲೈಸ್ ಆಗ್ಬೇಕು ಅವ್ರಿಗೆ, ವಿ ಹ್ಯಾವ್ ಟು ಫೈಟ್ ಟುಗೆದರ್. ಅವ್ರಿಗೆ ವೆಪನ್ಸ್ ಕೊಟ್ಟಿದ್ದಾರೆ, ಇಕ್ವಿಪ್ಮೆಂಟ್ ಕೊಟ್ಟಿದ್ದಾರೆ. ನೋಡಿ, ಇಂಡಿಯನ್ ಏರ್ಫೋರ್ಸ್ Mi-17 ಹೆಲಿಕಾಪ್ಟರ್ ಕೊಟ್ಟಿದ್ದು ಅವ್ರಿಗೆ, ಅದಕ್ಕೆ ಅಫ್ಘಾನಿಸ್ತಾನ್ ಕ್ಯಾಪ್ಚರ್ ಮಾಡಿಬಿಟ್ಟಿದ್ದಾರೆ. ಅಫ್ಘಾನ್ ಸರ್ವಿಸ್ ಕ್ಯಾಪ್ಚರ್ ಮಾಡಿದ್ದಾರೆ. ವಿ ಗೇವ್ ಲಾಟ್ ಆಫ್ ಇಕ್ವಿಪ್ಮೆಂಟ್, ವಿ ಕನ್ಸ್ಟ್ರಕ್ಟೆಡ್ ಎ ಡ್ಯಾಮ್ ಫಾರ್ ದೆಮ್. ಡ್ಯಾಮ್ ಮಾಡಿ ಇರಿಗೇಷನ್ ಪ್ರಾಜೆಕ್ಟ್ಸ್ ಗೆ, ರೋಡ್ಸ್ ಗೆ, ಇನ್ಫ್ರಾಸ್ಟ್ರಕ್ಚರ್ ಗೆ ಎಲ್ಲ ಜಗತ್ತಿನ ಎಲ್ಲ ರಾಷ್ಟ್ರಗಳು ಸಹಾಯ ಮಾಡಿದಾವೆ. ಬಟ್ ಅಲ್ಲಿ ಅವರು ಟೇಕಿಂಗ್ ಟೆರರಿಸಮ್ ಆಸ್ ಅ ಟೂಲ್, ಏನ್ ಮಾಡಕ್ಕಾಗುತ್ತೆ ಬೇರೆ ದೇಶಗಳು? ಇನ್ನೊಂದ್ಸರಿ, ಈಗ ಇಲ್ಲಿನ ಸೈನ್ಯ ಹತ್ತಿರ 4 ಲಕ್ಷ ಸೈನಿಕರ ಪಡೆಯಲ್ಲಿದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಇದರಲ್ಲಿ 1,90,000 ಸೈನಿಕರಿಗೆ ಮಾತ್ರ ಸ್ಯಾಲರಿ ಕೊಟ್ಟಿದ್ದಾರೆ, ಉಳಿದವರಿಗೆ ಕೊಟ್ಟಿಲ್ಲ. ಜೊತೆಗೆ ಈ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಇಷ್ಟು ಅಟ್ಟಹಾಸ ಮಾಡಿದ್ರು, ಕಂಡು ಕಡೆಗೆ ಮಹಿಳೆಯರನ್ನ ಕೊಂದರೂ ಕೂಡ, ಮನಸೋ ಇಚ್ಛೆ ಕೊಂದರೂ ಕೂಡ ಒಂದೇ ಒಂದು ಸೈನಿಕನ ಬುಲೆಟ್ ಹಾರಲ್ವಲ್ಲ ಸರ್ ಇವ್ರ ಕಡೆಗೆ? ಅಷ್ಟು ಶರಣಾಗತಿ ಯಾಕೆ ಅಂತ ಸೈನಿಕ ಕಡೆಯಿಂದ? ಫಸ್ಟ್ಲಿ ಅದು ಹೇಳ್ಬೇಕಾದ್ರೆ ನಿಮಗೆ ಈಗ ನೋಡಿ, ಒಂದು ಟೆಲ್ ಯು ಎಕ್ಸಾಂಪಲ್. ಇಸ್ರೇಲ್ ಆಲ್ಸೋ ವಾಸ್ ಅ ವೆರಿ ಸ್ಮಾಲ್ ಕಂಟ್ರಿ, ಬಟ್ ಇಸ್ರೇಲ್ ಅಲ್ಲಿ ಸೀದಾ ಪ್ಯಾಟ್ರಿಯಾಟಿಸಮ್, ದೇಶ ಬಗ್ಗೆ ಅಭಿಮಾನ ನೋಡಿ. ಪ್ರತಿಯೊಬ್ಬ ಸಿಟಿಜನ್, ವೆದರ್ ಬಾಯ್ ಆರ್ ಗರ್ಲ್, ಲೇಡಿ ಆರ್ ಫಿಮೇಲ್, ದೇ ಆರ್ ಸೋ ಟುವರ್ಡ್ಸ್ ದ ಕಂಟ್ರಿ. ದೇ ಫೈಟ್ ಎವ್ರಿ ಇಂಚ್, ಎವ್ರಿ ಪೀಸ್ ಆಫ್ ಲ್ಯಾಂಡ್ ಆಫ್ ಇಸ್ರೇಲ್. ನೋ ಅಗ್ರೆಷನ್ ಇಸ್ ಆಲ್ರೆಡಿ ಡೇವಿಯರ್. ಇಲ್ಲಿ ನೋಡಿ ಅಫ್ಘಾನಿಸ್ತಾನ್ ಅಲ್ಲಿ ಉಲ್ಟಾ, ದೋ ದೇ ವರ್ ಟ್ರೈನ್ ಬೈ ಅಮೆರಿಕನ್ಸ್ ಅಂಡ್ ರಷ್ಯನ್ಸ್ ಅಂಡ್ ಸೋ ಮೆನಿ ಅದರ್ ಟ್ರೂಪ್ಸ್, ಮಾಡಿದ್ರು ಕೂಡ ಅದು ಫೈಟಿಂಗ್ ಪವರ್ ಇಲ್ಲ, ವಿಲ್ ಇಲ್ಲ. ದೇ ಸರೆಂಡರ್ಡ್ ಲೈಕ್ ಕಾಬೂಲ್ ವಿದೌಟ್ ಎನಿ ರೆಸಿಸ್ಟೆನ್ಸ್, ಇಟ್ ಫೆಲ್. ಕಾಬೂಲ್ ಈಗ ಫೈಟ್ ಇನ್ವೆಂಟ್, ಕಂದಾರಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ಇತ್ತು. ಆಮೇಲೆ ಮುಂದೆ ಬಂದ ತಕ್ಷಣ ಇದು ಕಾಬೂಲ್ ಏನೋ ರೆಸಿಸ್ಟೆನ್ಸ್ ಇಲ್ಲ. ಗಿವನ್ ಅಪ್ ಕಾಬೂಲ್ ಲೈಕ್ ಎನಿಥಿಂಗ್. ಬಟ್ ಯಾರು ಫೈಟ್ ಮಾಡಿದ್ರು ಅಮೆರಿಕನ್, ಅಫ್ಘಾನಿ ಸೋಲ್ಜರ್ಸ್. ಸೊ ದಟ್ ಫೈಟಿಂಗ್ ರೆಸಿಸ್ಟೆನ್ಸ್ ಇಲ್ಲ ಅಂದ್ರೆ ದೇ ಆರ್ ಆಲ್ ನಾಟ್ ಅ ಗುಡ್ ಸೋಲ್ಜರ್ಸ್ ಅದನ್ನ ಹೇಳ್ಬೋದು ಅಷ್ಟೇ. ಫೈನ್ ಸರ್, ಥ್ಯಾಂಕ್ ಯು ಸರ್. ಇಲ್ಲ, ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, TV5 ಕನ್ನಡ ಜೊತೆಯಲ್ಲಿ ಮಾತನಾಡೋದಕ್ಕಾಗಿ. ಇದು ಅಫ್ಘಾನಿಸ್ತಾನದ ಪರಿಸ್ಥಿತಿ. ಸಂಬಡೀಸ್ ವಾರ್, ಯಾರದ್ದೋ ಯುದ್ಧದಲ್ಲಿ ನಾನು ಯಾಕೆ ಪಾಲ್ಗೊಳ್ಳಬೇಕು ಅನ್ನೋ ನೀತಿಯಿಂದಾಗಿ ಇದೀಗ ಅಮೆರಿಕ ಕಾಲು ತೆಗೆದಿದೆ. ಅಮೆರಿಕ ಯಾವಾಗಲೂ ಜಾಣ ದೊಡ್ಡಣ್ಣ ಅಂತ ಕರೀತಾರೆ ಅಮೆರಿಕವನ್ನು. ಇಷ್ಟು ವರ್ಷಗಳ ಕಾಲ ಅಫ್ಘಾನಿಸ್ತಾನದಲ್ಲಿ ಬಿಟ್ಟಿತ್ತು, ಅಲ್ಲಿನ ಸೈನಿಕರಿಗೆ ತರಬೇತಿ ಕೂಡ ಕೊಟ್ಟಿತ್ತು ಅಮೆರಿಕ. 70 ಲಕ್ಷ ಕೋಟಿ ಭಾರತೀಯ ರೂಪಾಯಿಗಳಲ್ಲಿ 70 ಲಕ್ಷ ಕೋಟಿ ರೂಪಾಯಿಗಳನ್ನು ಅಮೆರಿಕ ಒಂದೇ ವ್ಯಯಿಸಿದೆ. ಅಮೆರಿಕ ಮೊದಲಿಗೆ ಈ ಅಫ್ಘಾನಿಸ್ತಾನದಲ್ಲಿ ಬಿಡಲಿಕ್ಕೆ ಕಾರಣವಾಗಿದ್ದು ರಷ್ಯಾ ಮೇಲಿನ ಸೇಡು, ದ್ವೇಷ, ಯುದ್ಧ ಎಲ್ಲವೂ ಕಾರಣ. ಇದೇ ರಷ್ಯಾ ಮೇಲೆ ಈ ತಾಲಿಬಾನಿಗಳನ್ನು ಹುಟ್ಟುಹಾಕಿ ಅವ್ರನ್ನ ಎತ್ಕಟ್ಟಿ
ಅವರಿಗೆ ಶಸ್ತ್ರಾಸ್ತ್ರ ಸರಬರಾಜು ಮಾಡಿದ್ದು ಕೂಡ ಅಮೆರಿಕವೇ. ಇದೀಗ ಇದೇ ತಾಲಿಬಾನಿಗಳ ಕೈಗೆ ಅಫ್ಘಾನಿಸ್ತಾನವನ್ನು ಬಿಟ್ಟುಕೊಟ್ಟು ನನಗೆ ಯಾಕೆ ಬೇಕಪ್ಪ ನಿಮ್ಮ ಯುದ್ಧ ಅಂತ ಅಮೆರಿಕ ಕಾಲ್ ತೆಗೆದಿದೆ. ಇದರ ಮಧ್ಯೆ ಇದೇ ತಾಲಿಬಾನಿಗಳು ಮುಜಾಹಿದೀನ್ಗಳು ಈಗ ಅಟ್ಟಹಾಸವನ್ನು ಮೆರೀಲಿಕ್ಕೆ ಶುರು ಮಾಡ್ತಾರೆ. ಈ ಶುರು ಮಾಡಿದ ಮೇಲೆ ಅದನ್ನೇ ಹೇಳ್ತಾ ಇದ್ರಲ್ಲ, ಇಡೀ ಅಫ್ಘನ್ನ ನಾಗರಿಕರಲ್ಲಿ ಅಥವಾ ಇದೇ ರಷ್ಯನ್ ತರಬೇತಿ ಸಿಕ್ಕಿದೆ ಅವರಿಗೆ. ರಷ್ಯಾ ಮಾದರಿಯ ತರಬೇತಿಯನ್ನು ಇದೇ ಅಫ್ಘಾನ್ ಸೈನಿಕರು ಪಡ್ಕೊಂಡಿದ್ದಾರೆ, ಅಮೆರಿಕ ಮಾದರಿ ತರಬೇತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಹೀಗಿದ್ದು ಕೂಡ ಒಂದು ಫೈಟಿಂಗ್ ಸ್ಪಿರಿಟಲ್ಲಿ ಇಲ್ಲದೆ ಹೋಯ್ತಲ್ಲ ಅಂತ ಒಂದು ಪ್ರಶ್ನೆ ಇದೆ. ಇದರ ಮಧ್ಯೆ ಆ ದೇಶ ಏನಾದರೂ ಮಾಡಿಕೊಳ್ಳಿ, ಯಾರಾದರೂ ಬದುಕಲಿ ಇನ್ನೊಂದು ಅಂತ ಹೇಳಲಿಕ್ಕೆ ಯಾರೂ ಬರಲ್ಲ. ಇದು ಕಾರಣ ಭಾರತಕ್ಕೆ ಕೂಡ ಹೇಳ್ತಾರಲ್ಲ, ಅಕ್ಕಪಕ್ಕದ ಮನೆಗಳ ತೊಂದರೆ ಆದರೆ ನಿನ್ನ ಮನೆಗೆ ಆ ತೊಂದರೆ ಬರಲಿಕ್ಕೆ, ಈಗ ಅಲ್ಲಿ ಯಾವುದೋ ಮನೆ ಕೊರೋನಾ ಬಂತು, ಇಲ್ಲಿ ಯಾವುದೋ ಮನೆ ಕೊರೋನಾ ಬಂತು ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಬರಲಿಕ್ಕೆ ತುಂಬ ದಿನ ಹಿಡಿಯಲ್ಲ, ಅದು ಸೋಂಕು ಆವರಿಸಿ ಬಿಡುತ್ತೆ. ಇದು ಈ ತಾಲಿಬಾನಿ, ಮುಜಾಹಿದೀನು, ಐಸಿಸ್ಸು, ಈ ಉಗ್ರಗಾಮಿಗಳು ಒಂಥರ ಸೋಂಕು ಇದ್ದ ಹಾಗೆ ತುಂಬ ದಿನಗಳಿಗೆ ಹಿಡಿಯಲ್ಲ, ಗಡಿ ದಾಟ್ಕೊಂಡು ಬರಲಿಕ್ಕೆ ತುಂಬ ದಿನ ಹಿಡಿಯಲ್ಲ. ಆ ಕಾರಣದಿಂದಾಗಿ ಭಾರತ ತನ್ನ ಕ್ಷಾತ್ರ ತೇಜಸ್ಸು, ತನ್ನ ಕ್ಷಾತ್ರ ಶಕ್ತಿ, ತನ್ನ ಕ್ಷಾತ್ರ ಇಡೀ ಹೋರಾಟದ ಮನೋಭಾವ ತೋರಿಸ್ಲಿಕ್ಕೆ ಒಂದು ರೈಟ್ ಟೈಮ್ ಇದು. ಏನಂತ ಹೇಳಿದ್ರೆ ಭಾರತ ಕೂಡ ಬೇಯಿಸಿದೆ, ದೊಡ್ಡ ಮಟ್ಟದ ಹಣಕಾಸು ಸಹಾಯ ಮಾಡಿದೆ. ಒಂದು ಬ್ಯಾಂಕ್ ಕಟ್ಕೊಳ್ರಪ್ಪ, ಶಾಲೆ ಕಟ್ಕೊಳ್ಳಿ, ಡ್ಯಾಮ್ ಕಟ್ಕೊಳ್ಳಿ, ಕೃಷಿ ಅಂದರೆ ಹೀಗೆ, ರಸ್ತೆ ನಿರ್ಮಾಣಕ್ಕೆ ನಾವು ನಿಮಗೆ ಸಹಕಾರ ಮಾಡ್ತೀವಿ ಎಲ್ಲ ಮಾಡಿದ ಮೇಲೆ ಎಲ್ಲವನ್ನೂ ಬಹುಶಃ ಈಗ ಅರ್ಧಕ್ಕೆ ಬಿಟ್ಟಂತೆ ಆಗಿದೆ. ಇದೀಗ ಕಟ್ಟ ಇಸ್ಲಾಮಿಕ್ ಕಾನೂನುಗಳಿಗೆ ಇದೀಗ ಇಡೀ ಅಫ್ಘಾನಿಸ್ತಾನ ಒಳಪಟ್ಟಿದೆ. ತುಂಬ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಕಾನೂನಿನ ಅಡಿಯಲ್ಲಿ ಇಡೀ ಅಫ್ಘಾನಿಸ್ತಾನ ಇದೀಗ ನರಳುತ್ತಾ ಇದೆ ಅಂತ ಹೇಳಬಹುದಾಗುತ್ತೆ. ಒಂದು ವೇಳೆ ಚೀನಾ, ಪಾಕಿಸ್ತಾನ, ತಾಲಿಬಾನ್ ಒಟ್ಟಿಗೆ ಕೈ ಜೋಡಿಸಿಬಿಟ್ರೆ ಭಾರತಕ್ಕೆ ಕಷ್ಟದ ದಿನಗಳು ದೂರ ಇಲ್ಲ ಅಂತ ಹೇಳಬಹುದಾಗುತ್ತೆ. ರಕ್ಷಣಾ ಕ್ಷೇತ್ರದ ವಿಶ್ಲೇಷಕರು, ಬರಹಗಾರರು, ಇದ್ರ ಬಗ್ಗೆ ಬಹಳ ಆಳವಾಗಿ ಅಧ್ಯಯನ ಮಾಡತಕ್ಕಂಥ ಪ್ರೇಮಶೇಖರ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಪ್ರೇಮಶೇಖರ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ, ಹೇಗಿದ್ದೀರಿ ಸರ್? ಆರಾಮ್. ಬಹಳ ಅದ್ಭುತವಾಗಿರುತ್ತೆ ಸರ್ ನಿಮ್ಮ ಅಂಕಣಗಳು, ಬಹಳ ಅದ್ಭುತವಾಗಿರುತ್ತೆ ನಿಮ್ಮ ಅಂಕಣಗಳು. ಓದಿದ್ದೀವಿ. ನಮ್ಮ TV5 ಜೊತೆ ಮಾತನಾಡಲಿಕ್ಕೆ ನೀವು ಮನಸ್ಸು ಕೊಟ್ಟಿದ್ದು ಬಹಳ ಖುಷಿ ಆಯಿತು ಸರ್. ನಮ್ಮ ಇಡೀ ವಿಷಯ ಅಫ್ಘಾನಿಸ್ತಾನದ ಇಂದಿನ ಸ್ಥಿತಿ, ಮುಂದಿನ ಸ್ಥಿತಿ ಸರ್, ಮತ್ತು ಭಾರತದ ಪರಿಸ್ಥಿತಿ ಏನಾಗಬಹುದು ಅಂತ ಸರ್ ಮುಂದಿನ ದಿನಗಳಲ್ಲಿ. ನೋಡಿ, ಇದು ಯಾವಾಗ ಸೆಪ್ಟೆಂಬರ್ 2000 ನಲ್ಲೇ 2020 ನಲ್ಲಿ ಅಮೆರಿಕ ಮತ್ತೆ ತಾಲಿಬಾನ್ ಮತ್ತೆ ಒಪ್ಪಂದ ಆಯಿತು, ಅಂದ್ರೆ ಅಮೆರಿಕನ್ ಟ್ರೂಪ್ಸ್ ವಿತ್ಡ್ರಾಯಲ್ ಆಗ್ಬೇಕು ಅಂತ, ಆವಾಗನೇ ಈ ರೀತಿ ಆಗ್ತದೆ ಅಂತ ಗೊತ್ತಿತ್ತು. ಅಂದ್ರೆ ಬಹುಶಃ ತಾಲಿಬಾನ್ ಪವರ್ ಅನ್ನ ಶೇರ್ ಮಾಡಿಕೊಳ್ತದೆ, ಫುಲ್ ವಿತ್ ವೈಲೆನ್ಸ್ ಉಪಯೋಗಿಸಿ ಕಂಟ್ರೋಲ್ ತಗೊಳ್ಳಲ್ಲ ಅನ್ನೋದು ನಿರೀಕ್ಷೆ ಇತ್ತು. ಆದ್ರೆ ಆ ನಿರೀಕ್ಷೆ ಇವಾಗ ಕಳೆದ ಏಪ್ರಿಲ್ ಇಂದನೇ ಹುಸಿ ಆಗಕ್ಕೆ ಶುರುವಾಯಿತು. ಅಮೆರಿಕನ್ ಟ್ರೂಪ್ಸ್ ವಿತ್ಡ್ರಾಯಲ್ ಆಗಕ್ಕೆ ಶುರುವಾದ ಕೂಡಲೇ ಅದು ಆ ನಿರೀಕ್ಷೆ ಖುಷಿ ಆಯ್ತು. ಮತ್ತೆ ಎಲ್ಲರೂ ಯೋಚನೆ ಮಾಡಿದ ಪ್ರಕಾರ ಆಗಸ್ಟ್ 31 ಅಮೆರಿಕ ಅದು 4th ಕಂಪ್ಲೀಟ್ ವಿತ್ಡ್ರಾಯಲ್ ಆದ ಮೇಲೆ ಈ ರೀತಿ ಆಗ್ತದೆ ಅಂದ್ಕೊಂಡಿದ್ವಿ. ಆದ್ರೆ ಅದಕ್ಕೂ ಮೊದಲೇ 2 ವಾರಗಳ ಮೊದಲು ಹೀಗಾಯ್ತಲ್ಲ, ಇದು ಬಹಳ ಅನಿರೀಕ್ಷಿತ, ಇವನ್ ಎಲ್ಲರಿಗೂ ಅನಿರೀಕ್ಷಿತ. ಇನ್ಫ್ಯಾಕ್ಟ್ ಈ ಪ್ರೆಸಿಡೆಂಟ್ ಘನಿ ಕಜಾಕ್ಸ್ತಾನ್ ಓಡಿ ಹೋಗಿದ್ದಾರೆ ಅಂತ ಗೊತ್ತಾದಾಗ್ಲೇ ಬಹುಶಃ ಅದಿನ್ನು ಕೆಲವು ದಿನಗಳು ಬಹುಶಃ ತಾಲಿಬಾನ್ ಬೇಕಾಗ್ಬೋದು ಅಂತ ನಿರೀಕ್ಷೆ ಇತ್ತು. ಆಗ್ಲಿಲ್ಲ, ಕೆಲವೇ ಗಂಟೆಗಳಲ್ಲಿ ಅವರು ಇದಕ್ಕೆ ಬಂದ್ರು, ಪ್ರೆಸಿಡೆಂಟ್ ಪ್ಯಾಲೇಸ್ನೇ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಆಯ್ತು, ಇದು ಎಕ್ಸ್ಪೆಕ್ಟೆಡ್ ಲೈನ್ಸ್ ಅಲ್ಲೇ ನಡೀತಾ ಇದೆ. ಆದ್ರೆ ನಾವ್ ಏನನ್ನ ಇಲ್ಲಿ ಗಮನಿಸಬೇಕು ಅಂತ ಹೇಳಿದ್ರೆ, ವರ್ಲ್ಡ್ ಕಮ್ಯುನಿಟಿ ಏನನ್ನ ನೋಡ್ಬೇಕು ಅಂದ್ರೆ, ನೋಡಿ ಆಕ್ಚುಲಿ 96 to 2001 ಯಾವ ಸ್ಥಿತಿ ಇತ್ತು ಅಫ್ಘಾನಿಸ್ತಾನದಲ್ಲಿ, ಅದು ರಿಟರ್ನ್ ಆಗ್ತದ ಅಂತ. ಅಫ್ಘಾನಿಸ್ತಾನ ಅಂದ್ರೆ ತಾಲಿಬಾನ್ ಹೇಳೋ ಪ್ರಕಾರ ನಾವು ಆ ರೀತಿ ಇಲ್ಲ, ಈಗ ನಾವು ಮಾಡರೇಟ್ ಆಗಿದ್ದೀವಿ ತುಂಬಾ. ಇದು ವಿಮೆನ್ಸ್ ರೈಟ್ ಅನ್ನ ರೆಸ್ಪೆಕ್ಟ್ ಮಾಡ್ತೀವಿ, ಮತ್ತೆ ಅವ್ರ ಎಜುಕೇಶನ್ ಅದಕ್ಕೆ ಯಾವ್ದಕ್ಕೂ ನಾವು ತೊಂದರೆ ಕೊಡೋದಿಲ್ಲ ಅಂತೆಲ್ಲ ಹೇಳಿದ್ರು. ಆದ್ರೆ ನಾವು ಕೆಲವು ಪ್ರೊವಿನ್ಸಿಯಲ್ ಸಿಟೀಸ್ ಅಲ್ಲಿ, ಎಸ್ಪೆಷಲಿ ಹೆಲ್ಮಾಂಡ್ ನಲ್ಲಿ, ಅನಂತರ ಸರ್ ನಾವು ಕೇಳಿದ ಮಟ್ಟಿಗೆ ಬಿಗಿ ಉಡುಪು ಧರಿಸಿದ್ದಳು ಒಬ್ಬಳು ಹುಡುಗಿ ಅನ್ನೋ ಕಾರಣಕ್ಕೆ ಕರ್ಕೊಂಡು ಬಂದು ಕೊಂದಿದ್ದಾರೆ. ಚಪ್ಪಲಿ ಕಾಣ್ತಾ ಇತ್ತು ಮಹಿಳೆದು ಅಂತ ಹೇಳಿ ಕರ್ಕೊಂಡು ಬಂದು ಕೊಂದಿದ್ದಾರೆ. ಇವರನ್ನು ಹೇಗೆ ನಂಬೋಣ ಸರ್ ನಾವು ಅಂತ ಪ್ರಶ್ನೆ. ಎಕ್ಸಾಕ್ಟ್ಲಿ, ಅವರ ಹೇಳಿಕೆಗೂ ಅವ್ರೀಗ ಮಾಡ್ತಾ ಇರೋದು, ಎಸ್ಪೆಷಲಿ ಕುಂದೂಜ್, ಹೆಲ್ಮಾಂಡ್ ಮತ್ತೆ ಕಂದಹಾರ್ ನಲ್ಲಿ ಅಲ್ಲಿ ಅವ್ರು ಮಾಡದಂತ ಕೆಲಸಗಳನ್ನ ನೋಡಿದ್ರೆ ಅವರು ಯಾವುದೇ ರೀತಿಯ ಒಂದು ರಿಫಾರ್ಮ್ ಆಗಿಲ್ಲ, ಮಾಡರೇಟ್ ಆಗಿಲ್ಲ. ಅವರು ಮಹಿಳೆಯರ ಸ್ಥಿತಿ ಹಾಗೇನೆ ಆಗ್ತದೆ, ಇನ್ನೂ ಕೆಟ್ಟದಾಗಬಹುದು ಅನ್ನೋ ಒಂದು ಆತಂಕ ಎಲ್ಲೆಡೆ ಆಗಿದೆ. ಆದ್ರೆ ಹೊರ ಪ್ರಪಂಚ ಇದ್ರ ಬಗ್ಗೆ ಏನ್ ಮಾಡಬಹುದು? ನನ್ನ ಅಭಿಪ್ರಾಯದಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಮೆರಿಕದಂತ ಒಂದು ದೇಶವೇ ತನ್ನ ಸೇನೆಯನ್ನ ಹೊರಗೆ ಕರ್ಕೊಂಡು
ಹೋದ್ಮೇಲೆ ಬೇರೆ ಇನ್ಯಾವ ದೇಶವೂ ಅಲ್ಲಿ ಕೈ ಹಾಕೋದಕ್ಕೆ ತಯಾರಾಗಿಲ್ಲ. ಹಂಗ್ ಮಾಡಬಹುದಾಗಿದ್ದಂತ ಒಂದೇ ಒಂದು ದೇಶ ರಷ್ಯಾ. ಓಕೆ, ಆದ್ರೆ ಪ್ರೆಸಿಡೆಂಟ್ ಪುತಿನ್ಗೆ ಒಂದು ಅದ್ರ ಬಗ್ಗೆ ಮನಸ್ಸಿಲ್ಲ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಪಕ್ಕದಲ್ಲಿ ಪಾಕಿಸ್ತಾನದಂತ ದೇಶವನ್ನ ಇಟ್ಟುಕೊಂಡು ಅಲ್ಲಿ ನಾವು ತಲಿಬಾನನ್ನ ಸೋಲಿಸ್ತೀವಿ ಅಂದ್ಕೊಂಡು ಅಮೆರಿಕನ್ಸೇ ಆಗ್ಲಿ ಫುಲ್ ನ್ಯಾಟೋ ಫೋರ್ಸಸ್ ಆಗ್ಲಿ ಹೋದ್ವಲ್ಲ, ಆ ಇಡೀ ಪ್ಲಾನೇ ಫಾಲ್ಟಿ ಆಗಿತ್ತು. ಆಯ್ತಾ, ಪಾಕಿಸ್ತಾನವನ್ನ ಒಂದು ಹದ್ದುಬಸ್ತಿನಲ್ಲಿಡದೆ ISI ಆಕ್ಟಿವಿಟೀಸ್ ನ ನಿಲ್ಲಿಸದೆ ತಲಿಬಾನನ್ನ ತಡಿತೀವಿ ಅಂತ ಅಂದ್ಕೊಂಡದ್ದೇ ಒಂದು ದೊಡ್ಡ ಮೂರ್ಖತನದಲ್ಲಿರ್ತಾರ. ಆದ್ರೆ ಈಗ ಏನಾಗಿದೆ, ಓಕೆ, ನಮ್ಮ ಭಾರತದ ಬಗ್ಗೆ ಬರೋದಾದ್ರೆ ನೋಡಿ, ಭಾರತಕ್ಕೆ ಅಫ್ಘಾನಿಸ್ತಾನ ಜೊತೆಲಿ ಯಾವುದೇ ರೀತಿಯ ನೇರ ಸಂಪರ್ಕ ಇಲ್ಲ. ನಾವು ಪಾಕಿಸ್ತಾನದ ಮೂಲಕ ಹೋಗ್ಬೇಕು, ಅವ್ರು ಅವಕಾಶ ಕೊಡೋದಿಲ್ಲ. ಇಲ್ಲ ಇರಾನ್ ಮೂಲಕ ಹೋಗ್ಬೇಕು, ಅವಕಾಶ ಕೊಟ್ರೆ ಕೊಡ್ತಾರೆ, ಕೊಡದೇ ಇದ್ರೆ ಇಲ್ಲ. ಹೀಗಾಗಿ ನಾವು ಅಲ್ಲಿ ಖರ್ಚು ಮಾಡಿರುವಂತ $3 ಬಿಲಿಯನ್ ಇದೆಯಲ್ಲ, ಅದನ್ನ ನಾವು ಮರ್ತು ಬಿಡಬೇಕು. ಆಯ್ತಾ, ಈಗ ಸಲ್ಮಾನ್ ಎಲ್ಲವನ್ನು ಪಾರ್ಲಿಮೆಂಟ್ ಇಂದ ಹಿಡಿದು ಸಲ್ಮಾ ಡ್ಯಾಮ್ ವರೆಗೆ ಎಲ್ಲವೂ ತಲಿಬಾನಿಗಳ ಕೈಯಾಗಿದೆ. ಮತ್ತೆ ನಾವು ಕಟ್ಟಿರೋ ಸ್ಕೂಲ್ಗಳು ಅದನ್ನೆಲ್ಲ ಬೇಕಾದ್ರೆ ಉಪಯೋಗಿಸ್ಕೋತಾರೆ, ಇಲ್ಲ ಇನ್ಯಾವ್ದಾದ್ರು ಕೆಲಸಕ್ಕೆ ಮಾಡ್ಕೋತಾರೆ. ನಾವ್ ಇನ್ಫ್ಯಾಕ್ಟ್ ಅಫ್ಘಾನಿಸ್ತಾನ ನಮ್ಮದಾಗಿರ್ಲಿಲ್ಲ. ಆಯ್ತಾ, ನಾವು ಅಲ್ಲಿ ಹೋಗಿ ಅಷ್ಟೆಲ್ಲ ಮಾಡದ್ದು ಅಮೆರಿಕನ್ಸ್ ಅಂತಲೇ ಅಲ್ಲ, ಆ ಒಂದು ರಿಯಾಲಿಟಿಗೆ ವಿರುದ್ಧವಾಗಿ ನಾವು ಮಾಡಿದ್ವಿ. ತಾಲಿಬಾನಿಗಳು ಶಿಕ್ಷಣಕ್ಕೆ ವಿರುದ್ಧ ಇರತಕ್ಕಂಥವ್ರು, ಅದು ಇಡೀ ಜಗತ್ತಿಗೆ ಗೊತ್ತಿರತಕ್ಕಂಥ ವಿಚಾರ. ಒಂದು ಮೊನ್ನೆ ಒಬ್ಬ ಕಮಿಡಿಯನ್ನು ತಮಾಷೆ ಮಾಡ್ಕೊಂಡು ಜೀವನ ಮಾಡ್ತಿದ್ದಂಥ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿ ಕೊಂದು ಹಾಕ್ಬಿಡ್ತಾರೆ ಸರ್. ಒಬ್ಬ ವಿದೂಷಕನನ್ನು ಕೊಂದು ಹಾಕ್ಬಿಡ್ತಾರೆ. ಹೀಗಿದ್ದಾಗ ಈ ಹ್ಯೂಮನ್ ರೈಟ್ಸ್ ಅಂತೆಲ್ಲ ಇಶ್ಯೂ ಇದೆಯಲ್ಲ ಸರ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನವ ಹಕ್ಕುಗಳು ಅಂತೆಲ್ಲ ಮಾತನಾಡ್ತಿರ್ತಲ್ಲ ಜೋರಾಗಿ, ಅದು ಏನು ಮಾಡಬಹುದು ಈಗ ಅಂತ ನೋಡಿ. ಈಗ ಅರ್ಲಿಯರ್ ಪೀರಿಯಡ್ ಅಲ್ಲಿ ಆಕ್ಚುಲಿ 3 ದೇಶಗಳು ತಾಲಿಬಾನ್ ಸರ್ಕಾರಕ್ಕೆ ಮಾನ್ಯತೆ ಕೊಟ್ಟಿದ್ದು, ಪಾಕಿಸ್ತಾನ, ಸೌದಿ ಅರೇಬಿಯಾ ಮತ್ತೆ ಇದು UAE. ಈಗಿನ ಪರಿಸ್ಥಿತಿಯಲ್ಲಿ UAE ಮತ್ತೆ ಸೌದಿ ಅರೇಬಿಯಾ ಸಹ ಆ ದೇಶಕ್ಕೆ ಮಾನ್ಯತೆ ಕೊಡೋದಿಲ್ಲ, ಪಾಕಿಸ್ತಾನ ಒಂದೇ. ಹೀಗಾಗಿ ಇಡೀ ಪ್ರಪಂಚದಲ್ಲಿ ತಾಲಿಬಾನ್ ಸರ್ಕಾರ ಒಂಟಿ ಆಗ್ಬಿಡ್ತದೆ. ಯಾರು ಅದಕ್ಕೆ ಮಾನ್ಯತೆ ಕೊಡದೇ ಇರೋದ್ರಿಂದ ಅವ್ರಿಗೆ ಆರ್ಥಿಕ ಸಹಾಯ ಆಗ್ಲಿ, ಪ್ರಪಂಚದ ಯಾವುದೇ ಒಂದು ವ್ಯವಸ್ಥೆಗೆ ಅದನ್ನ ಸೇರಿಸ್ಕೊಳ್ಳೋದಿಲ್ಲ. ಹೀಗಾಗಿ ಏನಾಗಿದೆ, ಅದು ತಾಲಿಬಾನಿಗಳಿಗೆ ಒಂಥರ ಇಂಟರ್ನಲ್ಲಿ ಕಂಪ್ಲೀಟ್ ಐಸೋಲೇಟ್ ಆಗ್ಬಿಡ್ತಾರೆ, ಇಂಟರ್ನಲ್ಲಿ ಮತ್ತೆ ಇಂಟರ್ನ್ಯಾಷನಲ್ ಐಸೋಲೇಟ್ ಆಗ್ಬಿಡ್ತಾರೆ. ಆ ಕಾರಣದಿಂದಲಾದ್ರೂ ಅವರು ನಾವು ಅಂತಾರಾಷ್ಟ್ರೀಯ ರಂಗದಿಂದ ಬೇರೆ ದೇಶಗಳಿಂದ ನಾವು ಸಹಾಯ ತಗೋಬೇಕು, ಹಣಕಾಸಿನ ಸಹಾಯ ಅನ್ನೋ ಮನಸ್ಸು ಅವ್ರಿಗೆ ಬಂದ್ರೆ ಅವ್ರು ಸ್ವಲ್ಪ ಮಾಡರೇಟ್ ಆಗ್ಬೋದು. ಇಲ್ಲ ಅದು ಯಾವುದು ಬೇಕಾಗಿಲ್ಲ, ನಾವ್ ಹೀಗೆ ಮಧ್ಯೆ ಈಗ ಹೊರಟೋಗ್ತೀವಿ ಅಂತ ಹೇಳೋದಾದ್ರೆ ಅದು ಹೀಗೆ ಮುಂದುವರಿತದೆ. ಇದು ಯಾರು ಏನೋ ಮಾಡೋದಕ್ಕಾಗೋದಿಲ್ಲ ಸರ್. ಕುತೂಹಲಕ್ಕೆ ಒಂದು ಕ್ವಶನ್ ಕೇಳ್ತೀನಿ ಸರ್, ಕುತೂಹಲಕ್ಕೆ. ಈಗ ನಾವಿಲ್ಲಿ ಏರ್ಪೋರ್ಟ್ ನೋಡ್ತಾ ಇದ್ದೀವಿ ಸರ್, ಏರ್ಪೋರ್ಟಲ್ಲಿ ಈ ವಿಮಾನಕ್ಕೆ ಜೇನು ಹುಳುಗಳ ರೀತಿಯಲ್ಲಿ ಹತ್ಕೊಳ್ತಾ ಇದ್ದಾರೆ ಜನ. ಇವರು ಎಲ್ಲಿ ಯಾವ ಆಶ್ರಯ ಪಡ್ಕೊಂಡು ಹೋಗ್ತಾ ಇದ್ದಾರೆ, ಇವ್ರು ರೀಚಿಂಗ್ ಪಾಯಿಂಟ್ ಯಾವುದು, ಲ್ಯಾಂಡಿಂಗ್ ಪಾಯಿಂಟ್ ಯಾವುದು, ಯಾರ ಆಶ್ರಯ ನಂಬಿಕೊಂಡು ಇವ್ರು ಹೋಗ್ತಾ ಇದ್ದಾರೆ ಸರ್, ಎಲ್ಲಿಗೆ ಇವರೆಲ್ಲ ಟ್ರಾವೆಲ್ ಮಾಡ್ತಿರೋದು ಅಂತ? ಇಲ್ಲ, ಇದು ಜಪಾನ್, ಜರ್ಮನಿ, ಬ್ರಿಟನ್, ಫ್ರಾನ್ಸ್, ಅಮೆರಿಕ ಎಲ್ಲವೂ ತಮ್ಮ ಜನರನ್ನ ಮತ್ತೆ ತಮ್ಮ ಎಂಬೆಸಿಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಅಫ್ಘಾನರನ್ನು ಕರ್ಕೊಂಡು ಬರೋದಕ್ಕೆ ಪ್ಲೇನ್ಗಳನ್ನ ಕಳಿಸಿವೆ. ಹೀಗಾಗಿ ಏನಾಗಿದೆ, ಆ ಜನ ಅಫ್ಘಾನ್ಸ್ ಸಹ ಅವ್ರ ಸಂಸಾರಗಳ ಜೊತೆಲಿ ಅಲ್ಲಿ ಒಂದು ಜಾಗ ಪಡ್ಕೊಳ್ಳೋದಕ್ಕೆ ವಿಮಾನಗಳಲ್ಲಿ ಆ ರೀತಿ ಬಹಳ ಕೆಟ್ಟ ದೃಶ್ಯಗಳು ನೋಡಿದ್ದು ನಾವು. ಆ ರೀತಿ ಮಾಡ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಅವಕಾಶ ಆಗ್ತದೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಇದು ಅಮೆರಿಕದವರು 6,000 ಟ್ರೂಪ್ಸ್ ಅನ್ನ ಕಳಿಸಿದ್ದಾರೆ ಏರ್ಪೋರ್ಟ್ ಅನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕಷ್ಟೇ, ಅಂದ್ರೆ ಈ ಪ್ಲೇನ್ ಗಳೆಲ್ಲ ಟೇಕ್ ಆಫ್ ಆಗೋ ತನಕ. ಆದ್ರೆ ಅದು ತಲಿಬಾನ್ ಅದಕ್ಕೆ ಬಿಡ್ತಾರ, ಅದಕ್ಕೆ ಇಲ್ಲ ವಿಲ್ ದೇ ಸ್ಟಾರ್ಟ್ ಶೂಟಿಂಗ್ ಅಟ್ ದ ಏರ್ಪ್ಲೇನ್ಸ್, ವಿ ಡೋಂಟ್ ನೋ. ಆಯ್ತಾ, ಅಂದ್ರೆ ಯಾವ ಪ್ಲೇನ್ಗಳು ಹಾರೋದಕ್ಕೆ ಯಶಸ್ವಿ ಆಗ್ತವೆ ಅಲ್ಲಿ ಜಾಗ ಸಿಕ್ಕದವರು ಪುಣ್ಯ ಮಾಡಿದ್ರು ಅಂದ್ಕೋಬೇಕಷ್ಟೇ ನಾವು. ಓಕೆ ಸರ್. ಅಂದ್ರೆ ಈಗ ಅಫ್ಘಾನಿಸ್ತಾನದಲ್ಲಿ ನಾವು ತಾಲಿಬಾನಿಗಳು ನೋಡ್ತಿರೋದೇನು ಅಂದ್ರೆ, ಅವರ ಜೀಪಿನ ಚಕ್ರ ಎಷ್ಟು ದೂರಕ್ಕೆ ಎಷ್ಟು ವೇಗವಾಗಿ ಉರುಳ್ತಾ ಹೋಗುತ್ತೋ, ಒಂದು ರೀತಿ ಅಶ್ವಮೇಧ ಯಾಗದ ಕುದುರೆ ಅಂತೀವಲ್ಲ, ಆ ಕುದುರೆ ಎಷ್ಟು ದೂರ ಹೋಗುತ್ತೋ ಅಷ್ಟು ನನ್ನ ದೇಶ, ನನ್ನ ರಾಜ್ಯ, ನನ್ನ ಭೂಮಿ ಅಂತ ಹೇಳಿ ಆ ಸ್ಥಿತಿ ಇದೆ ಸರ್. ಅಲ್ಲಿ ನನ್ನ ಮಿಲಿಟ್ರಿ ಕೂಡ ಒಂದೇ ಒಂದು ಗುಂಡು ಹಾರಿಸ್ತಿಲ್ಲ ಇವ್ರ ಮೇಲೆ, ಡಿಫೆಂಡ್ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿಗೆ ಬರಲೇ ಇಲ್ಲ ಯಾವತ್ತೂ ಕೂಡ. ಹೀಗಿದ್ದಾಗ ಈ ಅಮೆರಿಕದ ಪಡೆಗಳು ಫ್ಲೈಟ್ ಟೇಕ್ ಆಫ್ ಆಗೋವರೆಗೂ ಇದ್ದು ಆಮೇಲೆ ಅವ್ರ ಪಾಡಿಗೆ ಅವರು ವಾಪಸ್ ಬಂದ ಮೇಲೆ ಮುಗೀತಲ್ಲ ಸರ್ ಅಲ್ಲಿಗೆ ಅರಾಜಕತೆ ಹೊಸ ಭಾಷ್ಯ ಇದು. ಅಲ್ಲಿಗೆ ಮುಗಿತು. ಈಗ ಇನ್ನೂ ಒಂದು ಹೇಳ್ಬೇಕು, ಅಮೆರಿಕನ್ಸ್ ನ್ಯಾಟೋ ಸೇರಿ 3,50,000 ಅಫ್ಘಾನ್ ಟ್ರೂಪ್ಸ್ ಗಳಿಗೆ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ರು. ಆಯ್ತಾ, ಆ ಟ್ರೈನಿಂಗ್ ಎಲ್ಲ ಎಲ್ಲಿಗೆ ಹೋಯ್ತು ಅಂದ್ರೆ ಅಫ್ಘಾನ್ ಲೋಕಲ್ ಅಫ್ಘಾನ್ಸ್ ತಮ್ಮನ್ ತಾವು ಡಿಫೆಂಡ್ ಮಾಡ್ಕೊಳ್ಳೋ ಅದು ಒಂದು ಅವ್ರಿಗೆ ಸಾಮರ್ಥ್ಯ ಅವ್ರಿಗೆ ಇಲ್ಲ ಅಂತಂದ್ಮೇಲೆ ಯಾರು ಅವ್ರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ? ಆಯ್ತಾ, ನಮ್ಮನ್ನ ನಾವು ಕಾಪಾಡ್ಕೊಳ್ಳಕ್ ಆಗದೆ ಇದ್ದವ್ರನ್ನ ದೇವ್ರು ಕೈ ಬಿಟ್ಬಿಡ್ತಾನೆ ಅಂತ ಹೇಳ್ತಾರೆ. ನಿಜ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ TV5 ಕನ್ನಡದೊಂದಿಗೆ ಮಾತನಾಡೋದಕ್ಕಾಗಿ ಪ್ರೇಮಶೇಖರ್ ಸರ್.
ಥ್ಯಾಂಕ್ ಯು